ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಮತ್ತು ಸಾಮಾಜಿಕ ಪರಿಶೋಧನಾ ಸಭೆಯನ್ನು ನಡೆಸುತ್ತಿದ್ದು, ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಬೇಕಾದರೆ ದೇವರ ಆಶೀರ್ವಾದ ಬಹಳ ಮುಖ್ಯ. ಹಾಗಾಗಿ ನಮ್ಮ ಶಾಲೆಯ ಪುಟಾಣಿ ಮಕ್ಕಳಿಂದ ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ನೆನ್ಸಾಗಿರ್ಬೇಕು, ಮಾತಾಡ್ಬಾರ್ದು ಜಾಸ್ತಿ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಗುರುಕುಲಕ್ಕೆ ವರವಾಗಿ ಗುರುತೋರೋ ಗುರುವಾಗಿ ಕೊರಳೀನು ಬಂದು ಕರುನಾಡು ಬಂದು ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ದಯೆಯಿರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ನಿರ್ವಹಿಸಿಕೊಟ್ಟಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಮತ್ತು ಸಾಮಾಜಿಕ ಪರಿಶೋಧನಾ ಸಭೆಯನ್ನು ನಡೆಸುತ್ತಿದ್ದು, ಈ ಸಭೆಯನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ರಾಜೇಶ್ ಸರ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು, ಮಳವಳ್ಳಿ ತಾಲೂಕು, ಇವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಕಾರ್ಯಕ್ರಮದ ಉದ್ಘಾಟನೆ ಮಾಡಿಕೊಂಡಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ನೋಡಲ್ ಆಫೀಸರ್ ರಾಜೇಶ್ ಸರ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು, ಮಳವಳ್ಳಿ, ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಮಹೇಂದ್ರ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ವಿಜಯಕುಮಾರ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯಿತಿ ರೂಪಾ ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ವಿನೋದ್ ಸರ್ ಹಾಗೂ ಮಹಾದೇವ ಸ್ವಾಮಿ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ನಮ್ಮ ಶಾಲೆಯ ನಿವೃತ್ತ ಹಿರಿಯ ಶಿಕ್ಷಕರು ಮಹಾದೇವಯ್ಯ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯರಾದಂತಹ ಹೇಮಲತಾ ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರಸನ್ನ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಶಾಲೆಯ ಅತಿ ಶಿಕ್ಷಕರಾದ ಶಿವರಾಜ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ಶಾಲೆಯ SDMC ಸದಸ್ಯರುಗಳಾದಂತಹ ಮತ್ತೆ ಊರಿನ ಗ್ರಾಮಸ್ಥರುಗಳಿಗೆ, ಪೋಷಕರಿಗೆ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ.
ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರಿಗೂ ನಮಸ್ತೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನ ಸ್ಮರಣೆ ಮಾಡುತ್ತಾ ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿ ಅತಿಥಿಗಳಿಗೆ ವಿಶೇಷವಾದ ಸ್ಥಾನ. ಅತಿಥಿ ದೇವೋ ಭವ ಎನ್ನುವ ನಿಟ್ಟಿನಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಆಸೀನರಾಗಿರ್ತಕ್ಕಂಥ ಕೃಷಿ ಸಹಾಯಕ ಅಧಿಕಾರಿಗಳು ರಾಜೇಶ್ ಸರ್ ಅವರಿಗೂ, ಹಾಗೆಯೇ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀಯುತ ವಿಜಯ್ ಕುಮಾರ್ ಸರ್ ಹಾಗೂ ಮತ್ತೆ ಹಿರಿಯ ಶಿಕ್ಷಕರು, ಮುಖ್ಯ ಶಿಕ್ಷಕರು, STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನಮ್ಮ ನೆಚ್ಚಿನ ಎಲ್ಲಾ ಪೋಷಕ ವರ್ಗದವರು ಹಾಗೂ ಮಕ್ಕಳಿಗೆ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಿಮ್ಮ ಶಾಲೆಯಲ್ಲಿ ಒಂದು 3 ದಿನಗಳ ಕಾಲ 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು 4ನೇ ದಿನ ಅದೇ ಒಂದು ಪೋಷಕರ ಸಭೆಯನ್ನ ಆಯೋಜಿಸಲಾಗಿದೆ. ಯಾವುದೇ ಒಂದು ಸರ್ಕಾರದ ಅನುದಾನ ಬಂದಂತಹ ಅನುದಾನ ಸಮರ್ಪಕವಾಗಿ ನಿರ್ವಹಣೆಯಾಗಿದೆಯಾ, ಅದು ಮಕ್ಕಳಿಗೆ ಎಲ್ಲ ತಲುಪಿದೆಯಾ, ಜೊತೆಗೆ ದಾಖಲಾತಿಗಳು ನಿರ್ವಹಣೆಯಾಗಿದೆಯಾ, ಈ ಯೋಜನೆಯ ಬಗ್ಗೆ ಎಲ್ಲ ಪೋಷಕ ವರ್ಗದವರಿಗೆ ಮಾಹಿತಿ ಲಭ್ಯವಿದೆಯಾ ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಒಂದು ಪೋಷಕರ ಅಭಿಪ್ರಾಯವನ್ನ ಮಾಡುವಂಥದ್ದು ಮತ್ತೆ ಮಕ್ಕಳ ಅಭಿಪ್ರಾಯವನ್ನ ತಿಳ್ಕೊಂಡು ವರದಿಯನ್ನ ಸಲ್ಲಿಸ್ತಕ್ಕಂಥದ್ದು. ಏಕೆಂದರೆ ಶಿಕ್ಷಣ ಇಲಾಖೆಯಲ್ಲಿ ಆಡಿಟ್ ಅನ್ನ ಮಾಡಿ ವರದಿಯನ್ನ ಸಲ್ಲಿಸಿರ್ತಾರೆ ಒಂದು ಆಫೀಸಲ್ಲೇನೆ. ಆದ್ರೆ ನಮ್ಮಲ್ಲಿ ಸಾರ್ವಜನಿಕವಾಗಿ ಸಭೆಯನ್ನ ಕರೆದು ಅವರ ಮಾಹಿತಿಗಳನ್ನ ಕ್ರೋಢೀಕರಿಸಿ ವರದಿಯನ್ನ ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಎಲ್ಲವನ್ನ ಕ್ರೋಢೀಕರಿಸಿ ವರದಿಯನ್ನ ತಯಾರು ಮಾಡಿ ಅದನ್ನು ನಡವಳಿಯನ್ನ ಮಾಡಿ ಶಿಕ್ಷಣ ಇಲಾಖೆಗೆ ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿಗೆ ಸಲ್ಲಿಸಲಾಗುವುದು. ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ ನಾವು 2023-24ನೇ ಸಾಲಿನ ಏಪ್ರಿಲ್ ಟು ಮಾರ್ಚ್ ಒಳಗಡೆ ನಿಮ್ಮ ಶಾಲೆಯಲ್ಲಿ ಏನೇನೆಲ್ಲ ಖರ್ಚಾಗಿತ್ತು ಆ ಒಂದು ಪ್ರಕ್ರಿಯೆಯನ್ನ ಆಡಿಟನ್ನ ಮಾಡಿರುವಂಥದ್ದು. ಸಮಗ್ರ ಶಿಕ್ಷಣ ಯೋಜನೆ ನಿರೀಕ್ಷೆ ಫಲಿತಾಂಶಗಳ ಬಗ್ಗೆ ಹೇಳೋದಾದ್ರೆ, ಗುಣಮಟ್ಟದ ಶಿಕ್ಷಣವನ್ನ ವರ್ಧಿಸ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶಗಳನ್ನ ಹೆಚ್ಚಿಸ್ತಕ್ಕಂಥದ್ದು, ಶಾಲಾ ಶಿಕ್ಷಣದಲ್ಲಿ ಸಮಾನತೆ ಮತ್ತು ಲಿಂಗ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದು, ಶಾಲಾ ಶಿಕ್ಷಣದಲ್ಲಿ ಎಲ್ಲಾ ಹಂತದಲ್ಲೂ ಸಮಾನತೆ ಮತ್ತು ಸೇರ್ಪಡೆಯನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು, ಉಚಿತ ಶಿಕ್ಷಣ ಕಡ್ಡಾಯ RTI 2009ರ ಪ್ರಕಾರ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಒಂದು ಉಚಿತ ಶಿಕ್ಷಣವನ್ನ ನೀಡುವಂಥದ್ದು. ಯಾಕಂದ್ರೆ ಯಾವುದೇ ಒಂದು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತಂದಿರುವಂಥದ್ದು. ಇದು ಸರ್ವ ಶಿಕ್ಷಣ ಅಭಿಯಾನ, SSA, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ RMSA ಮತ್ತೆ ಶಿಕ್ಷಕರ ಶಿಕ್ಷಣ ಟೀಚಿಂಗ್ ಎಜುಕೇಶನ್ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಇದು ನಿರೀಕ್ಷೆ ಫಲಿತಾಂಶಗಳ ಬಗ್ಗೆ ಹೇಳೋದಾದ್ರೆ ಸಾರ್ವತ್ರಿಕ ಪ್ರವೇಶ, ಗುಣಮಟ್ಟ ಮತ್ತೆ ಸಮಾನತೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಶಿಕ್ಷಣ ಔದ್ಯೋಗೀಕರಣಗಳನ್ನ ಹೆಚ್ಚಿಸ್ತಕ್ಕಂಥದ್ದು, ಹಾಗೆಯೇ ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ ಮತ್ತು ಉತ್ತರಾಯಿತ್ವ, ಜನರ ಸಹಭಾಗಿತ್ವವನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು, ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಅವರ ಒಂದು ಬೇಡಿಕೆಯಲ್ಲಿ ಚರ್ಚಿಸುವಂತಹ ವಿಷಯಗಳನ್ನ ಒಂದು ನಡವಳಿಯನ್ನ ಮುಖಾಂತರ ಮಾಡುವಂತದ್ದು ಈ ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ನಾವು 2023-24ನೇ ಸಾಲಿನಲ್ಲಿ 247 ದಿನಗಳು ನಡೆಯಬೇಕಿತ್ತು ಶಾಲೆ, 237 ದಿನಗಳು ನಡೆದಿದೆ. ಇನ್ನು 4 ಸ್ಥಳೀಯ ರಜೆಗಳನ್ನು ಮಂಜೂರು ಮಾಡಲಾಗಿದೆ. ಹಾಗೆ ಇನ್ನು 8 ಸರ್ಕಾರಿ ರಜೆಗಳನ್ನ ಮಂಜೂರು ಮಾಡಿರುವಂತದ್ದು ದಾಖಲಾತಿಯಂತೆ ಕಂಡುಬಂದಿದೆ. ಇನ್ನು ಸರಾಸರಿ ದಾಖಲಾತಿ ವಿಷಯದ ಬಗ್ಗೆ ಹೇಳೋದಾದ್ರೆ 2023-24ರಲ್ಲಿ 41 ಮಕ್ಕಳ ಹಾಜರಾತಿ ಇದ್ದು, ಈಗ ಪ್ರಸ್ತುತ ಸಾಲಿನಲ್ಲಿ 26 ಮಕ್ಕಳ ಒಂದು ಹಾಜರಾತಿ ಇರುವುದು ಕಂಡುಬಂದಿದೆ. ಯಾಕಂದ್ರೆ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗಬೇಕು. ಯಾಕಂದ್ರೆ 40 ಮಕ್ಕಳು ಇದ್ದು ಇನ್ನು 2 ವರ್ಷದಲ್ಲೇನೆ 20 ಮಕ್ಕಳು ಹತ್ರ ಕಡಿಮೆ ಆಗಿದ್ದಾರೆ. ಯಾಕಂದ್ರೆ ನಾವು ಪೋಷಕರು ಸರ್ಕಾರಿ ಸೌಲಭ್ಯಗಳನ್ನ ಬೇಕು ಅಂತೀವಿ, ಜೊತೆಗೆ ಮಕ್ಕಳಿಗೂ ಕೂಡ ನಾವು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಸಿಗಬೇಕು ಅಂತ ಓದಿಸ್ತೀವಿ. ಆದ್ರೆ ಸರ್ಕಾರಿ ಶಾಲೆಗೆ ನಿರ್ವಹಣೆಗೆ ತುಂಬಾ ದಾಖಲಾತಿ ಕಡಿಮೆ ಆಗ್ತಿದೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನೀವು ಓದಿರುವಂತ ಮಕ್ಕಳಿಗೆ ಗ್ರಾಮೀಣ ಮಟ್ಟದಿಂದ 65% ಆಗಿರ್ಬೋದು, 95% ಆಗಿರ್ಬೋದು ಇಟ್ಟಿರ್ತಾರೆ. ಪ್ರಥಮ ಆದ್ಯತೆ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರುವಂತ ಮಕ್ಕಳಿಗೆ ಕೆಲಸದಲ್ಲಿ ನಿರ್ವಹಣೆ ಆಗುವಂಥದ್ದು. ಯಾಕಂದ್ರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು. ಯಾವುದೇ ಒಂದು ಅನುದಾನ ಬರಬೇಕು ಆದ್ರೆ ನಿಮ್ಮಲ್ಲಿ ಒಬ್ರು ನಿಯೋಜಿತ ಶಿಕ್ಷಕರು, 2 ಅತಿಥಿ ಶಿಕ್ಷಕರಿದ್ದಾರೆ. ಅದೇ 150 ಮಕ್ಕಳು ಇದ್ರೆ ಹೀಗೆ ದೈಹಿಕ ಶಿಕ್ಷಕರು ಇರ್ಬೋದು, ಇನ್ನೊಬ್ರು ಅಡುಗೆಯವರು ಇರ್ಬೋದು, ಇಬ್ರು ಟೀಚರ್ ಇರ್ಬೋದು. 6 ಜನ ಅಥವಾ 5 ಜನ ಶಿಕ್ಷಕರನ್ನ ನಿಯೋಜನೆ ಮಾಡ್ತಾರೆ. ಯಾಕಂದ್ರೆ ಯಾವುದೇ ಒಂದು ಪ್ರಕ್ರಿಯೆಗಳು ಹೆಚ್ಚಾಗಬೇಕು ಅಂದ್ರೆ ಸೌಲಭ್ಯಗಳು ಅದರ ಮಕ್ಕಳ ಒಂದು ಅಭಿವೃದ್ಧಿ ಆಗ್ಬೇಕು. ಮಕ್ಕಳ ದಾಖಲಾತಿ ಇದ್ದಷ್ಟು ನಿಮ್ಮ ಶಾಲೆಗೆ ಒಂದು ಅನುದಾನಗಳಿರ್ಬೋದು, ಬೇರೆ ಬೇರೆ ಒಂದು ಪ್ರಕ್ರಿಯೆಗಳಿಗೆ ಸೌಲಭ್ಯ ಇರ್ಬೋದು, ಬಿಸಿಯೂಟ ಯೋಜನೆಗೆ ಇನ್ನೊಬ್ರು ಅಡುಗೆ ಸಿಬ್ಬಂದಿ ಇರ್ಬೋದು, ಎಲ್ಲರೂ ಕೂಡ ಒಂದು ನಿಯೋಜನೆ ಮಾಡುವಂಥದ್ದು. 200 ಜನ ಇದ್ರೆ ಒಬ್ರು ಅದಕ್ಕೆ ಸಂಬಂಧಪಟ್ಟಂತ ಕ್ಲರ್ಕ್ ಕೂಡ ಇರ್ತಾರೆ ಕೆಲವು ಶಾಲೆಗಳಲ್ಲಿ. ನಿಮ್ಮ
ದಾಖಲಾತಿ ಹೆಚ್ಚಾದಂತೆ ಶಾಲೆಯ ಸರ್ಕಾರಿ ಮತ್ತೆ ಅನುದಾನಗಳು ಬಿಡುಗಡೆ ಆಗುವಂತದ್ದು. ಇನ್ನು ದೀರ್ಘಕಾಲಿಕ ಗೈರು ಹಾಜರಾಗುವ ಕುರಿತಂತೆ ಇದನ್ನು ನಮಗೆ ಶಿಕ್ಷಣ ಇಲಾಖೆಯಲ್ಲಿ ಪ್ರಶ್ನಾವಳಿಗಳನ್ನ ಕೊಟ್ಟಿದ್ದಾರೆ. ಅದರ ಮುಖಾಂತರನೇ ನಾವು ವರದಿಯನ್ನ ಮಾಡಬೇಕಾಗುತ್ತೆ. ಹಾಗೆಯೇ 23-24ನೇ ಸಾಲಿನಲ್ಲಿ 40 ಮಕ್ಕಳು ಹಾಜರಾಗಿದ್ದು 80%ಗಿಂತ ಯಾವುದೇ ಒಂದು ಮಕ್ಕಳು ಗೈರು ಹಾಜರಾಗಿರುವಂತದ್ದು ಕಂಡು ಬಂದಿಲ್ಲ. ಇನ್ನು ಶಾಲೆಯ ಶಿಕ್ಷಕರ ನಿಯೋಜನೆ ಕುರಿತಂತೆ ನಿಮ್ಮ ಹೇಮಲತಾ ಅವರು 2 ವರ್ಷ 3 ತಿಂಗಳಿಂದ ಒಂದು ಮುಖ್ಯ ಶಿಕ್ಷಕರ ಪ್ರಭಾರಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ರೇಖಾ ಅವರು ಶಿವರಾಜ್ ಅವರು ಅತಿಥಿ ಶಿಕ್ಷಕರಾಗಿ ಬೋಧನಾ ಕಾರ್ಯವನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ವಿಶೇಷ ಅಗತ್ಯವುಳ್ಳ ಮೌಲ್ಯಮಾಪನ ಬಗ್ಗೆ ಹೇಳೋದಾದ್ರೆ ಆ ಒಂದು ವರ್ಷದಲ್ಲಿ ಯಾವುದೇ ವಿಶೇಷ ಚೇತನರ ಮಕ್ಕಳು ಇರಲಿಲ್ಲ. ಪ್ರಸ್ತುತ ಸಾಲಲ್ಲಿ ಕೂಡ ಯಾವುದೂ ಇರಲಿಲ್ಲ. ಯಾಕಂದ್ರೆ ಇದ್ರೂ ಕೂಡ ಅವರಿಗೆ ಸಿಗುವಂತ ಸರ್ಕಾರಿ ಸೌಲಭ್ಯಗಳಾಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಇತರ ಒಂದು ಅನುದಾನಗಳಾಗಿರ್ಬೋದು ಯಾವುದೇ ಒಂದು ಖರ್ಚನ್ನ ಮಾಡಿರೋದಿಲ್ಲ. ಮಕ್ಕಳ ಗುಡ್ ಟಚ್ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿಮ್ಮ ಶಾಲೆಯಲ್ಲಿ ಮಕ್ಕಳ ಒಂದು ಹೆಣ್ಣು ಮಕ್ಕಳ ಒಂದು ನಿರ್ವಹಣೆಗೋಸ್ಕರ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಅವಾಗ ನಿಮ್ ಶಿಕ್ಷಕರು ನಿಮ್ಗೆ ಮಾಹಿತಿಯನ್ನ ನೀಡ್ತಿರ್ತಾರಪ್ಪ. ಏನಾದ್ರು ಹೊಡಿತಾರಾ? ಯಾಕಂದ್ರೆ ಆ ತರ ಪ್ರಶ್ನೆ ಅಂದ್ರೆ ಏನಾದ್ರು ದೈಹಿಕ ಅಂದ್ರೆ ಹೊಡಿಯುವಂತದ್ದು ಶಾಲೆಗೆ ಬರ್ದೇ ಇರುವಂತ ಸಂದರ್ಭದಲ್ಲಿ ನೀವೇ ಪ್ರತಿದಿನ ಶಾಲೆಗೆ ಬರ್ಲಿಲ್ಲ ಅಂದ್ರೆ ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅಂದ್ರೆ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ? ಹಾಗಾದ್ರೆ ಎಲ್ಲರೂ ಪ್ರತಿದಿನ ಶಾಲೆಗೆ ಬರ್ತಿದ್ದೀರಾ? ಎಲ್ಲ ಅವಾಗ ನಿಮ್ಮ ಶಿಕ್ಷಕರು ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನಿರ್ವಹಣೆ ಮಾಡ್ತಿರ್ತಾರಾ? ಯಾಕಂದ್ರೆ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಒಂದು ಕೊರತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಎಲ್ಲಾ ಒಂದು ಪ್ರಶ್ನಾವಳಿಗಳನ್ನ ಇಟ್ಟಿರುವಂತದ್ದು. ಆಯ್ತಾ? ನಿಮ್ಗೆ ಯಾವುದೇ ಭಯ ಇರಬಾರ್ದು, ಆತಂಕ ಇರಬಾರ್ದು. ಹೇಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಒಂದು ಸಲಹೆ ಪೆಟ್ಟಿಗೆ ಇಟ್ಟಿರುವಂತದ್ದು, ಮುಂದುವರೆತೆ ಪೆಟ್ಟಿಗೆ. ನಿಮ್ಗೆ ಹೇಳಕ್ ಆಗಲ್ಲ, ನಾವು ಇಷ್ಟು ಹೇಳ್ಬಿಟ್ರೆ ಮತ್ತೆ ನೀವು ಹೋದ್ಮೇಲೆ ಹೊಡಿತಾರೆ ಅನ್ನೋ ಭಯ ಆತಂಕ ಏನು ಬೇಡ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲಾ ಸೌಲಭ್ಯಗಳು ಇರ್ಬೇಕು. ಯಾಕಂದ್ರೆ ಈಗ ನಿಮ್ಮ ಅಜ್ಜಿ ಇವರು ಓದಿರೋ ಕಾಲದಲ್ಲಿ ಎಲ್ಲಾ ಬಿಸಿ ಊಟ ಯೋಜನೆ ಇತ್ತಮ್ಮ. ನೀವು ಓದ್ತಿದ್ದಾಗ ಬಿಸಿ ಊಟ ಆಗಿರ್ಬೋದು, ಇಷ್ಟೊಂದು ಸೌಕರ್ಯಗಳಾಗಿರ್ಬೋದು, ಮೊಟ್ಟೆ ಕೊಡುವಂತದ್ದಾಗಿರ್ಬೋದು, ಎಲ್ಲ ಒಂದು ಅಷ್ಟೊಂದು ನಿರ್ವಹಣೆ ಆಗಿರ್ಲಿಲ್ಲ ಇತ್ತೀಚೆಗೆ. ಯಾಕಂದ್ರೆ ಮಂಗಳವಾರ ಶುಕ್ರವಾರ ಇತ್ತು, ನಾವು ಆಡಿಟ್ ಮಾಡ್ತೀವಿ 2 ವರ್ಷದ ಹಿಂದೆ. ಈಗ 1 ವರ್ಷದಿಂದ ಅಲ್ವಾ ಕೊಡ್ತಾ ಇರೋದು, ಮಾರ್ಚ್ ಎಂಡಿಂದ ಕೊಡ್ತಾ ಇರೋದು ಪ್ರತಿದಿನ ಮೊಟ್ಟೆನ. ಮೊದಲೆಲ್ಲ ಮಂಗಳವಾರ ಶುಕ್ರವಾರ ತಾನೇ ಕೊಡ್ತಾ ಇದ್ರು. ಈಗ ಪ್ರತಿದಿನ ಮೊಟ್ಟೆನ ಕೊಡ್ಲೇಬೇಕು ಮಕ್ಕಳಿಗೆ. ಯಾಕಂದ್ರೆ ಶಿಕ್ಷಕರಿಗೆ ಹೊರೆ ಆದ್ರೂ ಪರವಾಗಿಲ್ಲ, ಪ್ರತಿದಿನ ಮಕ್ಕಳಿಗೆ ಬಿಸಿ ಊಟ ಯೋಜನೆ ನಿರಂತರವಾಗಿ ನಡಿಬೇಕು. ಅವ್ರ ಮನೇಲಿ ಹಬ್ಬ ಇರ್ಲಿ, ಮದ್ವೆ ಇರ್ಲಿ, ಏನೇ ಇದ್ರು ಅಡ್ಗೆಯವರು ಪ್ರತಿದಿನ ಬಂದು ಅಡ್ಗೆ ಮಾಡಿ ಆಮೇಲೆ ಅವರು ಅವರ ಒಂದು ಪ್ರಕ್ರಿಯೆ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಹಾಗೆ ಅವ್ರು ರಜಾನೇ ಹಾಕೋಗಿಲ್ಲ. ರಜಾ ಹಾಕಿದ್ರೆ ಅವ್ರ ಮನೆಯವ್ರು ಯಾರಾದ್ರೂ ಬಂದು ಅಡ್ಗೆ ಮಾಡಿ ಪ್ರತಿದಿನ ನಿಮ್ಗೆ 1 ಗಂಟೆಗೆ ಊಟ ಬಡಿಸ್ತಾರಾ? ಊಟ ಎಲ್ಲ ಹೇಗಿರುತ್ತೆ? ನಿಮ್ಗೆ ಮೆನು ಚಾರ್ಟ್ ನೋಡಿದೀರಾ? ಮೆನು ಚಾರ್ಟ್ ಪ್ರತಿದಿನ ವಾರದಲ್ಲಿ 6 ದಿನ ಏನೇನ್ ಅಡ್ಗೆ ಮಾಡ್ಬೇಕು ಅಂತ ನಿಮ್ದು ಚಾರ್ಟ್ ಹಾಕಿಲ್ವಾ? ಅಡ್ಗೆ ಮನೇಲಿ ಆಗ್ಬೋದು, ಶಾಲೆ ಮುಂಭಾಗ ಆಗ್ಬೋದು, ಹಾಕಿಲ್ವಾ? ಅದನ್ನ ಹಾಕ್ಬೇಕು ಮೇಡಮ್. ಪ್ರತಿದಿನ ವಾರದಲ್ಲಿ 6 ದಿನ ಏನೇನ್ ಅಡ್ಗೆ ಮಾಡ್ತಾರೆ, ಸೋಮವಾರ ಏನ್ ಮಾಡ್ಬೇಕು, ಮಂಗಳವಾರ ಏನ್ ಮಾಡ್ಬೇಕು, ಬುಧವಾರ ಏನ್ ಮಾಡ್ಬೇಕು, ಶನಿವಾರ ಯಾವ ತರಕಾರಿ ಹಾಕ್ಬೇಕು, ಯಾವ ಸೊಪ್ಪುಗಳನ್ನ ಹಾಕ್ಬೇಕು ಅಂತ ಇದೆ. ಮಾರ್ಗಸೂಚಿ ಅದು ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರ ಮಕ್ಕಳಿಗೆ ಅಪೌಷ್ಟಿಕತೆಯನ್ನ ಹೋಗಲಾಡಿಸಲಿಕ್ಕೋಸ್ಕರ ಸರ್ಕಾರ ಒಂದು ಮಗುಗೆ 80,000 ಹತ್ರ ಖರ್ಚು ಮಾಡ್ತಿದೆ ಪ್ರತಿದಿನ. ಆಯ್ತಾ? 1 ವರ್ಷಕ್ಕೆ 80,000 ಖರ್ಚು ಮಾಡುತ್ತೆ. ಒಂದ್ ಮಗುಗೆ 7 ರಿಂದ 8 ರೂಪಾಯಿ ಪ್ರತಿದಿನ ಬೀಳುವಂತದ್ದು ಸರ್ಕಾರದಿಂದ ಕೊಡುವಂತ ಅನುದಾನ, ಅಕ್ಕಿ ಬೇಳೆ ಹೊರತುಪಡಿಸಿ ಇತರ ಒಂದು ಖರ್ಚು ವೆಚ್ಚಗಳಿಗೆ ಮಾಡುವಂತದ್ದು, ನಿಮ್ಮ ಶಿಕ್ಷಕರ ಸಂಭಾವನೆ ಹೊರತುಪಡಿಸಿ ಖರ್ಚು ಮಾಡುವಂತದ್ದು. ಯಾಕಂದ್ರೆ ಇದೆಲ್ಲಾ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಯಾವುದೇ ಓದೋ ರೀತಿಯಲ್ಲಿ ಓದೋದ್ರಲ್ಲೇ ಆಗ್ಲಿ ಕೊರತೆ ಆಗ್ಬಾರ್ದು. ಯಾಕಂದ್ರೆ ಸರ್ಕಾರಿ ಶಿಕ್ಷಕರು ಏನಿರ್ತಾರೆ ಅವರು ನುರಿತ ಶಿಕ್ಷಕರಾಗ್ತಾರೆ. ಯಾಕಂದ್ರೆ ಪರ್ಸೆಂಟೇಜ್ ಬಂದಿರುವಂತವ್ರನ್ನೇ ಸರ್ಕಾರಿ ಶಾಲೆಗೆ ಆಯ್ಕೆ ಮಾಡ್ಕೊಂಡವ್ರು. ಉಳಿದಂತೆ ಅವರು ಅನುದಾನಿತ ಶಾಲೆಗೆ ಹೋಗುವಂತವ್ರು. ಅವರು ದುಡ್ಡು ಕೊಟ್ಟು ಹೋಗ್ಬೋದು ಅನುದಾನಿತ ಶಾಲೆಗೆ, ಅದು ಕಾಂಪಿಟೇಷನ್ ಇರುತ್ತೆ. ಈಗ ಸರ್ಕಾರಿ ಶಾಲೆಯಲ್ಲಿ ಈಗ ನಿಮ್ಗೆ 100, ಈಗ 10th ಅಲ್ಲಿ ನಿಮ್ಗೆ 600 ಮಾರ್ಕ್ಸ್ ತಗೊಂಡ್ರೆ PUCಗೆ ಸ್ವಲ್ಪ ಡೊನೇಷನ್ ಕಡಿಮೆ, 10% ತಗೋಬಹುದು ಅಷ್ಟೇ. ನೀವು ಪ್ರೈವೇಟ್ ಹೋದ್ರು ಅಂದ್ರೆ ಫ್ರೀಯಾಗಿ ಉಚಿತವಾಗಿ ನೀವು ಶಿಕ್ಷಣವನ್ನ ಕಲಿಬಹುದು. ನೀವು ನಿಮ್ಮ ಭವಿಷ್ಯವನ್ನ ರೂಪಿಸ್ಕೋಬಹುದು. ಹೋಗ್ಲಿ, ನೀವ್ ಏನಾಗ್ಬೇಕಂತ ಅನ್ಕೊಂಡಿದ್ದೀರಾ? ಓದಿ ಏನಾದ್ರೂ ಒಂದು ಗುರಿ ಇಟ್ಕೋಬೇಕಲ್ವಾ? ಆಯ್ತು, ಒಬ್ಬೊಬ್ಬರಾಗಿ ಏನಾಗ್ಬೇಕು? ಇಂಜಿನಿಯರ್ ಆಗ್ಬೇಕಂತ ಆಸೆ ಇಟ್ಕೊಂಡಿದ್ಯಾ? ಚೆನ್ನಾಗಿ ಓದ್ಬೇಕು. ಆಯ್ತಾ? ನೆಕ್ಸ್ಟ್ IAS ಆಫೀಸರ್. ವೆರಿ ಗುಡ್. IAS ಆಫೀಸರ್ ಇಂಜಿನಿಯರ್ ಆಗ್ಬೇಕಂತ ಹೆಣ್ಮಕ್ಳು ಸಾಫ್ಟ್ವೇರ್ ಇಂಜಿನಿಯರ್. ಓಕೆ,
ಮ್ಯಾಥ್ಸ್ ಟೀಚರ್ ನೋಡಿ, ನಿಮ್ಮ ಶಿಕ್ಷಕರಿಗೆ ಒಂದು ಹೆಸರು ಬಂತು. ಯಾಕಂದ್ರೆ ಇಷ್ಟೊಂದೆಲ್ಲ ಶಿಕ್ಷಕರ ಅವರು ಒಂದು ಕನಸಿರುತ್ತೆ, ನಾವು ಓದುವಂತ ಸ್ಟೂಡೆಂಟ್ ನಮ್ಮನ್ನ ಮೀರಿಸುವಂತ ಮಕ್ಕಳಾಗ್ಬೇಕು ಅನ್ನೋದು ಅವರ ಅಭಿಲಾಷೆ ಇರುತ್ತೆ. ಶಿಕ್ಷಕರಾಗಿದೆಯಾ? ವೆರಿ ಗುಡ್. ನೆಕ್ಸ್ಟ್ ಡಾಕ್ಟರ್. ನಿಮ್ಮ ಹಳ್ಳಿ ಗ್ರಾಮಕ್ಕೆ ನೀವೇ ಡಾಕ್ಟರ್. ಆದ್ರೆ ನಿಮ್ಮ ಶ್ರಮ ಚೆನ್ನಾಗಿ ಓದ್ಬೇಕು. ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರಾ? ಕರ್ಕೊಂಡು ಬರ್ಬೇಕಲ್ವಾ? ಯಾಕಂದ್ರೆ ನಿಮ್ ಮಗು ಹೇಗ್ ಓದ್ತಾ ಇದೆ, ಪ್ರತಿದಿನ ಎಷ್ಟು ಗಂಟೆ ಓದ್ತೀರಾ? ಈಗ 1 ಗಂಟೆನಾ, ಅರ್ಧ ಗಂಟೆನಾ? ಪ್ರತಿದಿನ ನೀವು ಪಾಠ ಆದ್ಮೇಲೆ ಶಾಲೆ ಮುಗಿಸ್ಕೊಂಡು ಹೋಗ್ತೀರಲ್ವಾ, ಅವಾಗ ಅರ್ಧ ಗಂಟೆ ಓದ್ತೀರಾ, 1 ಗಂಟೆ ಓದ್ತೀರಾ, ಎಷ್ಟು ಗಂಟೆ ಓದ್ತೀರಾ? 1 ಗಂಟೆ ಟೈಮ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓದ್ತೀರಾ? 6ರಿಂದ 10 ಗಂಟೆ ಗಂಟ. ನಿಜವಾಗ್ಲೂ ಅಷ್ಟೊಂದು ಓದ್ತೀರಾ? ಸಂಜೆ ಆಯ್ತಪ್ಪ, ನಿಮ್ಮ ಆಸೆ ಈಡೇರ್ಲಿ, ಚೆನ್ನಾಗಿ ಓದಿ. ನೀವು ಓದಿದ್ರೆ ಮುಂದೆ ನೀವು ಅನ್ಕೊಂಡಿರೋದನ್ನ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ನೆಕ್ಸ್ಟ್ ಡಾಕ್ಟರ್. ಎಷ್ಟು ಗಂಟೆ ಓದ್ತೀಯಾ ಡಾಕ್ಟರ್ ಆಗ್ಬೇಕಂದ್ರೆ? ಪ್ರತಿದಿನ ನಿನ್ನ ಶ್ರಮನೂ ಇರುತ್ತೆ. ನೀವು ಡಾಕ್ಟರ್ ಅಂದ್ರೆ ನಿಮ್ಮ ಶಿಕ್ಷಕರಿಗೂ ಒಂದು ಹೆಸರು, ನಿಮ್ಮ ಶಾಲೆಗೆ ಹೆಸರು, ನಿಮ್ಮ ಗ್ರಾಮಕ್ಕೆ ಒಂದು ಹೆಸರು, ನಿಮ್ಮ ತಂದೆ ತಾಯಿಗಳಿಗೂ ಒಂದು ಹೆಸರು ಬರುತ್ತೆ. ನಿನ್ನ ಜೀವನನ ರೂಪಿಸ್ಕೊಂಡಂಗೂ ಆಗುತ್ತೆ. ಅದೇ ಪ್ರತಿದಿನ ನೀನು ಅನ್ಕೊಂಡನ್ನ ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು. ದಿನಗಳು ಪ್ರತಿದಿನ ಕಳೀತಾ ಹೋಗುತ್ತಂತೆ ನೀವು ಕಲಿತಾ ಹೋಗ್ಬೇಕು. ಆಯ್ತಾ? ಓಕೆ. ಇದು ನಿಮ್ಮ ಶಿಕ್ಷಕರು ಬರುವಂತ ಸಮಯ ಎಷ್ಟಿರುತ್ತೆ? ಪ್ರೇಯರ್ ಎಷ್ಟು ಗಂಟೆಗೆ ಆಗುತ್ತೆ ಹೇಳಿ? 9:30. ನಿಮ್ಮ ಶಿಕ್ಷಕರು ಬರುವಂತ ಸಮಯ ಎಲ್ರು 9:30ಗೆ ಬರ್ತಾರಾ? ಪ್ರತಿದಿನ. ಹೋಗುವಂತ ಸಮಯ ಎಷ್ಟಿರುತ್ತೆ? 4:30. ನಿಮ್ಮ ಶಿಕ್ಷಕರು 3 ಮಂದಿ ಶಿಕ್ಷಕರು 4:30ಗೆ ಹೋಗ್ತಾರಾ? ನಿಮ್ಮನ್ನ ಕಳಿಸಿ ಹೋಗ್ತಾರಾ? ನಿಮ್ಮ ಶಾಲೆಯಲ್ಲಿ ನಿಮ್ಗೆ ಪೇಪರ್ ಓದೋ ಅಭ್ಯಾಸ ಉಂಟಾ? ಯಾವ ಪೇಪರ್ ಓದ್ತೀರಾ? ಪ್ರಜಾವಾಣಿ. ಎಲ್ರು ಓದ್ತೀರಾ? ಅಟೆಂಡೆನ್ಸ್ ಪ್ರಕಾರ ಒಬ್ಬೊಬ್ರು ಓದುವಂತದ್ದ? ಒಬ್ಬೊಬ್ರು. ಇವತ್ತೇನಿತ್ತು ನ್ಯೂಸ್ ಪೇಪರ್ ನಲ್ಲಿ? ಏನ್ ಹೇಳಿದ್ರಿ? ಹೋಗ್ಲಿ, ಇವತ್ತು ಎಲ್ರಿಗೂ ನೀವು ಪಾಠ ಹೇಳಿದ್ರಲ್ವಾ? ಇವತ್ತು ನಾನು 2 ದಿನದಿಂದ ನಿಮ್ ಪ್ರೇಯರ್ಗೆ ಹಾಜರಾಗ್ತಾ ಇದ್ದೀನಲ್ವಾ? ನಿಮ್ ಪ್ರೇಯರ್ ಶುರುವಾಗಷ್ಟು ನಾನು ಬರ್ತಾ ಇದ್ದೀನಿ 2 ದಿನದಿಂದ. ಹೇಗ್ ಮಾಡ್ತೀರಾ ನಿಮ್ ಪ್ರೇಯರ್, ಏನೆಲ್ಲ ಮಾಡ್ತೀರಾ ಅನ್ನೋದು ನಾವು ಗಮನಿಸಬೇಕಾದ ಅಂಶ ಇರುತ್ತೆ. ಇದರ ಪೂರಕವಾಗಿ ನೀವು ಪೋಷಕರ ಮಾಹಿತಿಯನ್ನ ಹೇಳ್ಬೇಕಾಗುತ್ತೆ. ಓದ್ತೀರಾ ನೀವು? ಈಗ ಓದಿದ್ದು ನೆನ್ಪಿಟ್ಕೊಂಡಿದ್ದೀರಾ? ನೀವು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂದ್ರೆ ಎಲ್ಲಾನು ನೆನ್ಪಿಟ್ಕೋಬೇಕು. ಜಾಸ್ತಿ ಇಂಗ್ಲಿಷ್ ಪೇಪರ್ ಓದೋ ಅಭ್ಯಾಸ ಮಾಡಿ. ಯಾಕಂದ್ರೆ ಶಿಕ್ಷಕರ ಮನೆಯಲ್ಲಿ ಯಾರಾದ್ರೂ ತಂದ್ರೆ ಅಥವಾ ಡೈರಿಯಲ್ಲಿ ತಂದ್ರೆ ಅಂತ ಒಂದು ಪೇಪರ್ನ ಮಕ್ಕಳಿಗೆ ಓದಿಸಿದ್ರೆ ಅವರ ಒಂದು ರಾಜ್ಯದಲ್ಲಿ ಏನೇನು ಪ್ರಕ್ರಿಯೆಗಳಿರುತ್ತೆ, ಏನೇನು ಅಂಶಗಳಿರುತ್ತೆ, ಅದೆಲ್ಲಾನು ಕೂಡ ನೋಡ್ಲಿಕ್ಕೆ ಅವಕಾಶ ಆಗುತ್ತೆ. ಆಯ್ತಾ? ಅದನ್ನ ಪ್ರತಿದಿನ ಒಂದು ನೋಟ್ ಮಾಡ್ಕೋಬೇಕು ಡೈರಿನಲ್ಲಿ. ವಿಶೇಷವಾದ ದಿನಗಳು ಬಂದಂತ ಸಂದರ್ಭದಲ್ಲಿ, ಅಧಿಕಾರಿಗಳ ನಿರ್ವಹಣೆ ಆದಂತ ಹೊಸ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳು ಬಂದಂತ ನೀವು ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಕಾಂಪಿಟೇಷನ್ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ಆಯ್ತಾ? ಓಕೆ. ಇದು ನಿಯಮಾನುಸಾರ ಸಾರಿಗೆ ವೆಚ್ಚವನ್ನ ಭರಿಸಿರೋದ್ರ ಬಗ್ಗೆ ಹೇಳೋದಾದ್ರೆ, ಅಂದ್ರೆ 6 ಕಿಲೋಮೀಟರ್ ದೂರದಿಂದ ನಿಮ್ಮ ಆ ಊರಲ್ಲಿ ಶಾಲೆ ಇಲ್ಲದ ಪಕ್ಷದಲ್ಲಿ ನಿಮ್ಮ ಊರಿಗೆ ಶಾಲೆಗೆ ಬಂದ್ರೆ ಆಗ 6,000 ಅನುದಾನವನ್ನ ಕೊಡುವಂತದ್ದು. ಆದ್ರೆ ಯಾವುದೇ ಮಕ್ಕಳು 6 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ಇಂದ ಬಂದಿಲ್ಲ. ಎಲ್ಲ ಸ್ಥಳೀಯ ಮಕ್ಕಳೇ ಬರ್ತಾ ಇದ್ದೀರಾ? ಎಲ್ಲ ದೂರದಿಂದ ಬರ್ತಿದ್ದೀರಾ? ಇದೇ ಊರಿನ ಮಕ್ಕಳೇ ಬರ್ತಿದ್ದೀರಾ? ಎಲ್ಲರೂ ನಿಮ್ಮ ಹಳ್ಳಿ ಗ್ರಾಮಸ್ಥರೇನಾ? ಹಾಗಾಗಿ ನಿಮ್ಗೆ ಯಾವುದೇ ಅನುದಾನ ಖರ್ಚು ಮಾಡಿರೋದು ಕಂಡು ಬಂದಿಲ್ಲ. ಇನ್ನು ಶಾಲಾ ಕಟ್ಟಡ ಮತ್ತು ಪೀಠೋಪಕರಣಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ 7 ಕಟ್ಟಡಗಳು ಲಭ್ಯವಿದೆ. ಅದರಲ್ಲಿ 1 ಕಟ್ಟಡ ದುರಸ್ತಿಯಲ್ಲಿರೋದು ಕಂಡು ಬಂದಿದೆ. ಇನ್ನು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಶುದ್ಧ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ನಿಮ್ಗೆ ಶೌಚಾಲಯದಲ್ಲಿ ಸಾಕಷ್ಟು ನೀರಿನ ಲಭ್ಯತೆ ಇದೆಯಾ? ಆದ್ರೆ ನಲ್ಲಿ ಇದೆ, ನೀರಿನ ಸಂಪರ್ಕ ಇಲ್ಲ. ಹೌದಲ್ವಾ? ಇರೋ ವಾಸ್ತವ ಹೇಳ್ಬೇಕು. ಯಾಕಂದ್ರೆ ನಾವು 2 ದಿನದಿಂದ ನಿಮ್ಮ ಶಾಲೆಗೆ ನಾನೇ ಬರ್ತಾ ಇದ್ದೀನಲ್ವಾ? ನೀವು ತಗೊಂಡ್ ಬಂದು ಹಾಕೊಂಡಿದ್ದೀರಾ. ನಮ್ಮ ಪ್ರಶ್ನೆಗಳಲ್ಲಿ ಏನಿದೆ, ಯೋಗ್ಯವಾದ ನೀರಿನ ಸಂಪರ್ಕ ಇದೆಯಾ ಅಂತ ಇದೆ. ನೀವು ಅದನ್ನ ತಗೊಂಡು ಬಂದು ತಾತ್ಕಾಲಿಕವಾಗಿ ಮೋಟರ್ ಕೆಟ್ಟೋಗಿದೆ, ಹಾಗಾಗಿ ಅದನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಇನ್ನು ಶುದ್ಧ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಶಾಲೆಯಲ್ಲಿ RO ಪ್ಲಾಂಟ್ ಇಂದ ತಂದು ಕೊಡ್ತಾರಾ ಅಥವಾ ಕಾಲೇಜು ನೀರನ್ನ ಕುಡಿತೀರಾ? ಪ್ರತಿದಿನ ಸಾಕಷ್ಟು ನೀರು ಕುಡಿತೀರಾ? ಊಟ ಆದ್ಮೇಲೆ ಎಷ್ಟು ಲೀಟರ್ ಕುಡಿತೀರಾ? ಹೋಗ್ಲಿ, 1 ಲೀಟರ್ ಕುಡಿತೀರಾ? ನಿಮ್ಮ ಅಮ್ಮ ಬಂದಿದ್ದಾರೆ ಪೇರೆಂಟ್ಸ್? ಮೇಡಮ್, ನಿಮ್ಮ ಮಗಳು ಕುಡಿತಾಳ ನೀರು ಸಾಕಷ್ಟು? ಬಾಟ್ಲಿ ವಾಪಸ್ ತಗೋ ಬರ್ತಾಳ? ನೀವು ಹಾಕಿರೋ ಬಾಟ್ಲನ್ನ ಕುಡಿತಾರಾ? ನೀವು ಗಮನಿಸ್ತಾ ಇರ್ಬೇಕು, ನಿಮ್ಮ ಮಗ ಏನ್ ಮಾಡ್ತಿದ್ದಾನೆ, ಶಾಲೆಯಲ್ಲಿ ಸರಿಯಾಗಿ ಊಟ ಮಾಡಿದ್ದಾನ, ನೀರು ಕುಡಿತಿದ್ದಾನ. ಯಾಕಂದ್ರೆ ಅವರು ನಿಮ್ಮ ಆಸ್ತಿನೇ ಅಲ್ವಾ? ನೀವ್ ಏನ್ ಆಸ್ತಿ ಮಾಡ್ಬೇಕು, ಮಕ್ಕಳಿಗೆ ವಿದ್ಯೆನೇ ಆಸ್ತಿ ಮಾಡ್ಬೇಕು.
ನೀವು ಆಸ್ತಿ ಮಡಗಿಲ್ಲ ಪರವಾಗಿಲ್ಲ, ವಿದ್ಯೆ ಕಲಿತಿದ್ರೆ ಎಲ್ಲಾದ್ರೂ ಒಂದು ನಿಮ್ಮನ್ನ ಸಾಕ್ತಾರೆ ವಯಸ್ಸಾದಂತ ಕಾಲದಲ್ಲಿ. ವಿದ್ಯೆ ಇಲ್ಲ ಅಂದ್ರೆ ಕಷ್ಟ. ಹಾಗಾಗಿ ನೀವು ಊಟ ಮಾಡಿದಾನ, ನೀರು ಕುಡಿತಿದ್ದಾನ, ಪ್ರತಿದಿನ ಹೋಮ್ವರ್ಕ್ ಮಾಡ್ತಿದ್ದಾನ, ಈ ಮಂತ್ ಎಷ್ಟು ಟೆಸ್ಟ್ ಅಲ್ಲಿ ಮಾರ್ಕ್ಸ್ ತಗೊಂಡಿದ್ದಾನೆ, ಏನಾದ್ರು ಕಡಿಮೆ ಆಗಿದ್ಯಾ, ಅದ್ರಲ್ಲಿ ವ್ಯತ್ಯಾಸ ಆದ್ರೆ ಪ್ರತಿ ವಾರಕ್ಕೊಂದ್ಸರಿ ಬಂದು ಮುಖ್ಯಸ್ಥರನ್ನ ಭೇಟಿ ಮಾಡಿ ನೀವು ಹೇಳಿದ್ವಿ ಮಾಹಿತಿಯನ್ನ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ನೀವು ಅನುದಾನಿತ ಶಾಲೆಗೆ ನೀವು ಹೋಗಿಲ್ಲ ಅಂದ್ರೆ ಅವರೇ ಫೋನ್ ಮಾಡಿ ತರಿಸ್ಕೊತಾರಲ್ವಾ, ಫೋನ್ ಮಾಡಿ ತರಿಸ್ಕೊತಾರೆ. ನೀವು ಒಂದು ಕೆಲಸ ಎಲ್ಲ ಬಿಟ್ಟು ನೀವು ಹೋಗ್ಬೇಕಾಗುತ್ತೆ ಬೇರೆ ಊರಿಗೆ ಸೇರಿಸಿದ್ರೆ. ನೀವು ಸ್ಥಳೀಯರೇ ಗ್ರಾಮದಲ್ಲಿ ಇರೋದ್ರಿಂದ ನೀವು ಅದನ್ನ ಶಿಕ್ಷಕರಿಗೆ ಒಂದು ಪ್ರೋತ್ಸಾಹ ಕೊಡ್ಬೇಕಾಗುತ್ತೆ. ಈಗ ನೀವು ಗಮನಿಸ್ತಾ ಇದ್ರೆ ಅವರಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೂ ಅವ್ರು ತಿದ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಈಗ ಅವ್ನು 20 ಮಾರ್ಕ್ಸ್ ತಗೊಂಡಿದ್ರೆ 20 ತಗೊಂಡ್ರೆ ಓಕೆ, ಅವನೇನಾದ್ರು 15 ತಗೊಂಡ್ರೆ ಯಾಕೆ ನಮ್ಮ ಮಗ 15 ತಗೊಂಡಿದ್ದಾನೆ, ಅವ್ನು ಸರಿಯಾಗಿ ಓದ್ತಾ ಇದ್ದಾನ, ಪಾಠ ಮಾಡೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ, ಇಲ್ಲ ಅವನಿಗೆ ಅರ್ಥ ಆಗ್ತಾ ಇಲ್ವಾ ಅಂತ ನೀವು ಪೋಷಕರು ಕೂಡ ಪ್ರಶ್ನೆ ಮಾಡ್ಬೇಕು. ಪ್ರಶ್ನೆ ಮಾಡ್ದಾಗ್ಲೇನೆ ಅದು ಸರಿ ನಿರ್ವಹಣೆ ಆಗುವಂತದ್ದು. ಆಯ್ತಾ? ಪ್ರತಿದಿನ ಮಕ್ಕಳು 2 ಲೀಟರ್ ನೀರನ್ನ ಕುಡಿರಿ. ಯಾಕಂದ್ರೆ ನಿಮ್ಮ ಬೆಳವಣಿಗೆ ಚೆನ್ನಾಗಾಗ್ಬೇಕಲ್ವಾ. ನೀವು ಈಗ ನೆಕ್ಸ್ಟ್ ಹೈಸ್ಕೂಲಿಗೆ ಹೋಗೋಂಥವ್ರು 7th 3 ಮಕ್ಕಳಿದ್ದಾರೆ ಅಲ್ವಾ, 7th ಹೈಸ್ಕೂಲಿಗೆ ಹೋಗುವಂತ ಮಕ್ಕಳು ಚೆನ್ನಾಗಿ ನೀರು ಕುಡಿಬೇಕು, ಬೆಳವಣಿಗೆಯನ್ನು ಚೆನ್ನಾಗಾಗ್ಬೇಕು. ಅದ್ರ ಜೊತೆಗೆ ಇನ್ನು ನಿಮ್ಮ ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ, ಯಾಕಂದ್ರೆ ಎಲ್ಲ ಇದ್ದು ಅದು ದುರಸ್ತಿಯಲ್ಲಿರೋದು ಕಂಡು ಬಂದಿದೆ, ಅರ್ಧಿ ವ್ಯವಸ್ಥೆ ಆಗಿರೋದು ಕಂಡು ಬಂದಿಲ್ಲ. ಇನ್ನು ಪ್ರಯೋಗಾಲಯ ಮತ್ತೆ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಗಣಿತ ಕಿಟ್ಗಳು, ವಿಜ್ಞಾನ ಕಿಟ್ಗಳು ಎಲ್ಲ ಲಭ್ಯವಿದೆಯಾ? ಇದೆ ನಿಮ್ಮ ಶಾಲೆಯಲ್ಲಿ ವಿಜ್ಞಾನ ಕಿಟ್. ಯಾರು ಮ್ಯಾಥ್ಸ್ ಮಾಡೋ ಮೇಡಮ್ ಟೀಚರ್ ಯಾರು? ಮೇಘನಾ ಮೇಡಮ್. ಎಲ್ಲ ನಿಮ್ಗೆ ಬಳಕೆ ಮಾಡ್ತಾರಾ? ಯಾಕಂದ್ರೆ ಮಕ್ಕಳಿಗೆ ಅದು ಬಳಕೆಗೆ ಯೋಗ್ಯವಾಗಿದೆಯಾ ಅಂತ ಪ್ರಶ್ನಾವಳಿ ಇದೆ. ಪಾಠ ಮಾಡುವಂತ ಸಂದರ್ಭದಲ್ಲಿ ಬಳಕೆಗೆಲ್ಲ ಎಲ್ಲ ಸಬ್ಜೆಕ್ಟ್ ಬಳಸ್ತಾರ. ಈಗ ನಿಮ್ಮ ಶಾಲೆಯಲ್ಲಿ 700 ಗ್ರಂಥಾಲಯ ಬುಕ್ಸ್ ಅಂತ ದಾಖಲಾತಿ ಕೊಟ್ಟಿದ್ದಾರೆ. ಯಾವ್ಯಾವ್ದು ಗ್ರಂಥಾಲಯ ಬುಕ್ಸ್ ಇದುವರೆಗೆ ನೀವು ಓದಿದ್ದೀರಾ? 700 ಗ್ರಂಥಾಲಯ ಬುಕ್ಸ್ ಇದೆ ನಿಮ್ಮ ಶಾಲೆಯಲ್ಲಿ. ಯಾಕಂದ್ರೆ ಒಂದೊಂದು ವರ್ಷ ಗ್ರಂಥಾಲಯಕ್ಕೆ ಅನುದಾನ ಸರ್ಕಾರದಿಂದ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಬುಕ್ಸ್ ಗಳನ್ನ ಖರೀದಿ ಮಾಡಿ ಮಕ್ಕಳ ಒಂದು ಅನುಕೂಲಕ್ಕೆ ತಕ್ಕಂತೆ ಇಟ್ಟಿರ್ತಾರೆ. ಅದನ್ನ ನೀವು ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಈಗ ಯಾವ್ಯಾವ್ದು ಬುಕ್ಸ್ ನ ಓದಿದ್ದೀರಾ ಇಲ್ಲಿವರೆಗೆ? ಅದರ ಮನಸ್ಸು ನೀವೆಲ್ಲ ಓದಾದ್ಮೇಲೆ ನಿಮ್ಮ ಶಿಕ್ಷಕರು ಕೇಳ್ತಾರ ನಿಮಗೆ ನಿರ್ವಹಣೆ ಮಾಡಿದಾರ? ಸೈನ್ ಮಾಡ್ಕೊಂಡು ತಗೋತೀರಾ? ನೀವು ಏನ್ ತಿಳ್ಕೊಂಡಿದ್ರ ಅಂತ ಬಂದು 6ನೇ ದಿನ ಕೊಟ್ಟಂತ ಸಂದರ್ಭದಲ್ಲಿ ಬುಕ್ಸ್ನ ಅಲ್ಲೆಲ್ಲ ಚೆಕ್ ಮಾಡಿರ್ತೀರಲ್ವಾ, ಅವಾಗ ನಿಮ್ಮ ಶಿಕ್ಷಕರು ನಿಮ್ಮನ್ನ ಕೇಳ್ತಾರ ಏನ್ ತಿಳ್ಕೊಂಡ್ರಿ ಆ ಸಂದರ್ಭದಲ್ಲಿ ಅಂತ ಪ್ರಶ್ನೆ ಮಾಡ್ತಾರ? ನೆಕ್ಸ್ಟ್ ಇನ್ನು ಮಕ್ಕಳಿಗೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನು ಆಟದ ಮೈದಾನ ಇದೆ ಅಲ್ವಾ, 2 ಗುಂಟೆ ಮೇಲೆ ಬರ್ತದೆ. ಅದು ಏನೇನು ಆಟ ಸಾಮಾನುಗಳಿದೆ ನಿಮ್ಮ ಶಾಲೆನಲ್ಲಿ? ಬೆಳಗ್ಗೆ ಕೊಡ್ತಾರಾ? ನೆಕ್ಸ್ಟ್ ಇನ್ನೊಂದು ಅವ್ರು ಬಿಟ್ಟು ಸೆಟಲ್ ಕಾರ್ಡ್ ಕೊಡ್ತಾರಾ? ವಾಲಿಬಾಲ್ ಇದೆಯಾ? ಸ್ಕಿಪ್ಪಿಂಗ್ ಮಾಡ್ತೀರಾ? ಕೊಡ್ತಾರಾ? ಯಾಕಂದ್ರೆ ಸರ್ಕಾರದಿಂದ ಕೆಲವು ವರ್ಷಗಳಲ್ಲಿ ಕ್ರೀಡೆಗಳಿಗೆ ಸಂಬಂಧಪಟ್ಟಂತ ಅನುದಾನ ಬರುತ್ತೆ. ಆದ್ರೆ ನಮ್ಮ ಆಡಿಟ್ ಮಾಡ್ತಿರೋ 23-24 ಯಾವುದೇ ಅನುದಾನ ಬಂದಿಲ್ಲ. ಬಂದಂತ ಸಂದರ್ಭದಲ್ಲಿ ಅದನ್ನ ಖರೀದಿ ಮಾಡಿ ಮಕ್ಕಳಿಗೆ ತಲುಪಬೇಕು. ಯಾಕಂದ್ರೆ ಅದು ಕ್ರೀಡೆಗೂ ಸಂಬಂಧಪಟ್ಟಂತ ಒಂದು ಪ್ರಶ್ನಾವಳಿ. ಮಕ್ಕಳು ಆಟ ಆಡೋದ್ರಿಂದ ಅವರೆಲ್ಲ ಒಂದು ಬೆಳವಣಿಗೆ ಚೆನ್ನಾಗಿರುತ್ತೆ, ಅವ್ರ ಆಕ್ಟಿವಿಟಿ ಚೆನ್ನಾಗಿರ್ಬೇಕು. ಯಾಕಂದ್ರೆ ದೈಹಿಕ ಶಿಕ್ಷಕರಿದ್ರೆ ಕೂರ್ಸೋದ್ರಲ್ಲೇ ಲೈನಲ್ಲೇ ಸಿಸ್ಟಮ್ಯಾಟಿಕ್ ಕೂರಿಸ್ತಾರೆ. ಪ್ರೇಯರ್ ಅಲ್ಲಿ 5 ಜನ ನಿಂತ್ಕೋಬೇಕಂದ್ರೆ 5 ಜನನೇ ನಿಂತ್ಕೋಬೇಕು, ಕೂರ್ಬೇಕು ನಿಂತ್ಕೊಂಡ್ರೆ 5 ಜನನೇ ಕುತ್ಕೋಬೇಕು. ನಾವು ಸುಮಾರು ಶಾಲೆಯಲ್ಲಿ ನೋಡಿದೀವಿ, ಡೆಪ್ಯೂಟಿ ಟೀಚರ್ ಇರೋ ಕಡೆ ಲೈನ್ ನಲ್ಲೇ ಹೋಗ್ಬೇಕು, ಲೈನ್ ನಲ್ಲೇ ಬರ್ಬೇಕು, ಅವ್ರದೇ ಒಂದು ಫಾಲೋ ಮಾಡ್ತಾ ಇರ್ತಾರೆ ಶಿಕ್ಷಕರು. ಹಾಗೆ ನಿಮ್ಮಲ್ಲೂ ಪರವಾಗಿಲ್ಲ, ಅದೇ ಹೆಚ್ಚಿನ ಒಂದು ನಿರ್ವಹಣೆ ಆದ್ರೆ ಉತ್ತಮ ಅಂತ. ಯಾಕಂದ್ರೆ ಮಕ್ಕಳಲ್ಲಿ ನಾವು ಶಿಸ್ತನ್ನು ಕಳಿಸ್ಬೇಕು, ಒಂದು ಸಂಭಾವನೆಗಳನ್ನು ಕಳಿಸ್ಬೇಕಾಗುತ್ತೆ. ಯಾಕಂದ್ರೆ ಶಿಸ್ತುನೇ ನಾವು ಇವಾಗಿಂದಾನೇ ಅಭ್ಯಾಸ ಮಾಡಿದ್ರೆ ಅವ್ರು ಬೆಳೀತಾ ಬೆಳೀತಾ ಅದನ್ನ ನಿರ್ವಹಣೆ ಮಾಡ್ಕೋತಾರೆ ಅನ್ನೋ ನಿಟ್ಟಿನಲ್ಲಿ ಯಾವುದೇ ಒಂದು ಅನುದಾನ ಬಂದ್ರೆ ಅಂದ್ರೆ 1/4/2023ರಿಂದ 31/3/2024 ನಿಮ್ಮ ಶಾಲೆಗೆ ಬಂದಂತಹ ಅನುದಾನ 72,323 ರೂಪಾಯಿ ಅನುದಾನ ಬಂದಿದೆ. ನಿಮ್ಗೆ ಎಲ್ರಿಗೂ ಶೂ ಅಂಡ್ ಸಾಕ್ಸ್ ಕೊಟ್ಟಿದ್ದಾರಾ? 1 ಜೊತೆ ಶೂ, 2 ಜೊತೆ ಸಾಕ್ಸ್. ಇದೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕೊಂಡ್ ಬರ್ತೀರಾ? ಇನ್ನು ಸಮವಸ್ತ್ರ ಎಲ್ಲ ಕೊಟ್ಟಿದ್ದಾರಾ? ಪುಸ್ತಕಗಳೆಲ್ಲ ನೀವು ಕೊಟ್ಟಿದ್ದಾರಾ ನಿಮ್ಗೆ? ಎಲ್ರಿಗೂ ಸರ್ಕಾರದಿಂದ ಇದೆಲ್ಲ ಉಚಿತವಾಗಿ ಸಿಗುವಂತದ್ದು.
ಇನ್ನು ಖರ್ಚಾಗಿರುವಂತದ್ದು ಕುಡಿಯುವ ನೀರು, ಶೌಚಾಲಯ, ವಿದ್ಯಾಂಜಲಿ ಬೋರ್ಡು ಎಲ್ಲಕ್ಕೆ ಖರ್ಚು ಮಾಡಿರುವಂತದ್ದು 62,542 ರೂಪಾಯಿ ಖರ್ಚು ಮಾಡಿದ್ದಾರೆ. ಇನ್ನು ಉಳಿಕೆದು 9,776 ರೂಪಾಯಿ ಉಳಿದಿರುವಂತದ್ದು. ಈಗ ಯಾವುದೇ ಒಂದು ಕುಡಿಯೋ ನೀರಿಗೆ ಹೊರಗಡೆಯಿಂದ ಆರ್ಒಪ್ಲಾಂಟಿಂದ ತಂದ್ಕೊಡ್ಬೇಕು ಅಂತ ಇದೆ. ಶೌಚಾಲಯಕ್ಕೆ ಸ್ವಚ್ಛತೆಗೆ ಅಂದ್ರೆ ವಾರಕ್ಕೆ 15 ದಿನಕ್ಕೆ ಹಾಗಾಗಿ ಸ್ವಚ್ಛತೆಗಾರರಿಗೆ ಖರ್ಚು ಮಾಡಿರುವಂತ ಹ್ಯಾಂಡ್ ವಾಚರ್ ಅನ್ನ ಕೊಟ್ಟಿದ್ದಾರೆ. ಇಷ್ಟು ಸರ್ಕಾರದಿಂದ ಬಂದಿರುವಂತಹ ಅನುದಾನ. ಇದೆಲ್ಲ ಕರೆಕ್ಟಾಗಿ ನಿರ್ವಹಣೆ ಆಗಿದೆಯಾ, ಖರ್ಚಾಗ್ತಾ ಇದೆಯಾ, ಮಕ್ಕಳಿಗೆ ತಲುಪ್ತಾ ಇದೆಯಾ ಅನ್ನೋ ನಿಟ್ಟಿನಲ್ಲಿ SDMC ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಕಮಿಟಿ ಮಾಡ್ಕೊಂಡಿರ್ತಾರೆ. 18 ಜನ ಕಮಿಟಿನಲ್ಲಿ 9 ಜನ ಮಹಿಳೆಯರು, 9 ಜನ ಪುರುಷರು ಇರ್ತಾರೆ. ಅವರಲ್ಲಿ ಕೂಡ ಅವರು ಕೂಡ ಮಕ್ಕಳ ಒಂದು ಅನುದಾನ ಹೇಗೆ ನಿರ್ವಹಣೆ ಆಗ್ತಾ ಇದೆ, ಅದು ಸದ್ಬಳಕೆ ಆಗಿದೆಯಾ, ಜೊತೆಗೆ ಶೌಚಾಲಯ ನಿರ್ವಹಣೆ ಆಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಶಾಲೆಯ ಹಾಜರಾತಿ ಆಗಿರ್ಬೋದು, ಎಲ್ಲವರು SDMC ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಖರ್ಚು ಮಾಡುವಂತದ್ದಾಗಿರುತ್ತೆ. ಇದೆಲ್ಲ ಕರೆಕ್ಟಾಗಿ ಖರ್ಚಾಗ್ತಿದೆಯಾ ಅಂತೇಳಿ BO ಆಗಿರ್ಬೋದು, BRC ಆಗಿರ್ಬೋದು, CRP ಆಗಿರ್ಬೋದು, ಪ್ರಶಾಂತರ ಆಗಿರ್ಬೋದು, ಕುಮಾರ್ ಸರ್ ಬಂದಿದ್ದಾರೆ. ಡಯಟ್ ಇಂದ ಬಿಸಿ ಊಟ ಯೋಜನೆಯಲ್ಲಿ ಜಯಪ್ರಕಾಶ್ ಅವರು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಹಾಗಾಗಿ ನಿಮ್ಮ ಶಾಲೆಗೆ ಬಂದು ಇದೆಲ್ಲ ಕರೆಕ್ಟಾಗಿ ನಿರ್ವಹಣೆ ಆಗ್ತಿದೆಯಾ ಅಂತೇಳಿ ದಾಖಲಾತಿಯನ್ನ ನೋಡಿ ಅದನ್ನು ನಿರ್ವಹಣೆ ಮಾಡಿರುವಂತದ್ದು. ಇನ್ನು ಹೊರತುಪಡಿಸಿ ಇನ್ನು ಬೋಧನಾ ಕಲಿಕಾ ಸಾಮಗ್ರಿಗಳಿಗೆ ಸಂಬಂಧಪಟ್ಟಂತೆ ಗಣಿತ ಕಿಟ್ಗಳು ನಿಮ್ಗೆಲ್ರಿಗೂ ಲಭ್ಯವಿದೆಯಾ? ಯಾಕಂದ್ರೆ ಕೆಲವು ಶಾಲೆಗಳಲ್ಲಿ ಇದ್ರೂ ಕೂಡ ಮಕ್ಕಳಿಗೆ ಲಭ್ಯವಿಲ್ಲ. ಯಾಕಂದ್ರೆ ಕಂಪ್ಯೂಟರ್ ಇರುತ್ತೆ, ಅದು ಕೆಟ್ಟೋಗಿರುತ್ತೆ, ಟ್ಯಾಬ್ ಇರುತ್ತೆ, ಕೆಟ್ಟೋಗಿರುತ್ತೆ. ಸುಮಾರು ಶಾಲೆಗಳಲ್ಲಿ ಯಾಕಂದ್ರೆ ಮಕ್ಕಳ ಅಭಿಪ್ರಾಯವನ್ನೇ ನಾವು ಕೇಳ್ತಾ ಇರುವಂತದ್ದು. ನಿಮ್ಮಲ್ಲಿ ಅದೇನಾದ್ರೂ ಕೆಟ್ಟೋಗಿದೆ ಅಂತೇಳಿ ನಿಮ್ಗೆ ಬಳಕೆಗೆ ಕೊಡ್ತಾ ಇದ್ದಾರೆ ಅಂದ್ರೆ ಬಳಕೆಗೆ ಬರ್ತಾ ಇದೆ. ಈಗ ನಿಮ್ಮಲ್ಲಿ ಗಣಿತ ಕಿಟ್ಗಳಾಗಿರ್ಬೋದು, ಟ್ಯಾಬ್ ಆಗಿರ್ಬೋದು ಎಲ್ಲ ಕೊಡ್ತಾರ ನಿಮ್ಗೆ ಪಾಠ ಮಾಡುವಂತ ಸಂದರ್ಭದಲ್ಲಿ? ಇದನ್ನ ಹೊರತುಪಡಿಸಿ FLN ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಇದೆ. ಬುನಾದಿ ಸಾಕ್ಷರತಾ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ FLN 1, FLN 2 ಅಂತೆಲ್ಲ ಮಾಡ್ತಾರೆ. ವಿದ್ಯಾ ಪ್ರವೇಶ ಎಲ್ಲವನ್ನ ಮಾಡ್ತಾರೆ. ಯಾಕಂದ್ರೆ ನೀವು ಮೇ ತಿಂಗಳಲ್ಲಿ ದಾಖಲಾತಿನ ಆಂದೋಲನ ಮಾಡ್ಕೊಂಡು ಬರ್ತೀರಾ ಅಲ್ವಾ? ನಿಮ್ಮ ಶಿಕ್ಷಕರೆಲ್ಲರೂ ಮನೆ ಭೇಟಿಗೆ ಬರ್ತಾರೆ ಪೋಷಕರಲ್ಲಿ. ನಮ್ಮ ಶಾಲೆಗೆ, ಸರ್ಕಾರಿ ಶಾಲೆಗೆ ಸೇರಿಸಿ ಈಗ 7th ಮಕ್ಳು, ಈಗ 4 ಮಕ್ಳು ಪಾಸ್ ಆಗಿ 8 ಕೂಡ ಹೋಗ್ತಾರೆ. ಈಗ 4 ಮಕ್ಳು ಇನ್ನ ಕಡಿಮೆ ಆಗ್ಬಿಡ್ತಾರೆ. 20 ಬಂದ್ಬಿಡುತ್ತೆ ಸ್ಟ್ರೆಂತ್ 20 ಹತ್ರ. ನೀವು ಹೊಸದಾಗಿ ನೀವು 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ಕೋಬೇಕು. ಯಾಕಂದ್ರೆ ಕೆಲವು ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಆಗಿದೆ, LKG UKG ಇದೆ, ಮಕ್ಕಳ ಮನೆ ಇದೆ. ಈಗ ಮಕ್ಕಳ ಮನೆ ಇತ್ತು ಅಂದ್ರೆ ಅದಕ್ಕೂ 1,04,000 ಚಿಲ್ಲರೆ ಕೆಲವು ಶಾಲೆಗಳು ಕೊಟ್ಟಿದ್ದಾರೆ. ಈಗ ಪಕ್ಕದ ರಾಮಂದೂರು ಶಾಲೆ ಕೊಟ್ಟಿದ್ದಾರೆ. LKG UKG ಕೂಡ ಓಪನ್ ಮಾಡ್ಬೋದು. ಅದಕ್ಕೂ ಕೂಡ ಅನುದಾನ ಇರ್ತಾರೆ. ಒಬ್ಬರು ಶಿಕ್ಷಕರನ್ನು ಕೂಡ ನೇಮಕ ಮಾಡ್ತಾರೆ. ಅದಕ್ಕೂ ಮಕ್ಕಳ ನೆಲಕಲ್ಲಿ ಟೇಬಲ್ಸ್ ಆಗಿರ್ಬೋದು, ಚೇರ್ಸ್ ಆಗಿರ್ಬೋದು ಎಲ್ಲ ಸರ್ಕಾರದಿಂದ ಬರುವಂತದ್ದು. ಯಾಕಂದ್ರೆ ಅದು ಒಂದು ಅಭಿವೃದ್ಧಿ ಆಗ್ಬೇಕು ಸರ್ಕಾರಿ ಶಾಲೆಗಳು ಅನ್ನೋ ನಿಟ್ಟಿನಲ್ಲಿ ಒಂದು ಖರ್ಚು ಮಾಡಿರುವಂತದ್ದು. ಹಾಗೆ ಬುನಾದಿ ಸಾಕ್ಷರತೆ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲೆಲ್ಲ FLN ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸ್ತೀರಾ? ಗುಂಪು ಚಟುವಟಿಕೆಯಲ್ಲಿ ಎಲ್ಲರೂ ಮಾಡ್ತೀರಾ? ಪ್ರತಿದಿನ ಮಾಡ್ತೀರಾ? ವಾರಕ್ಕೆ 1 ದಿನನ 2 ದಿನನ ಯಾವ ರೀತಿ ಮಾಡ್ತೀರಾ? ಪ್ರತಿದಿನ ಭಾಗವಹಿಸ್ತೀರಾ? ನಿಮ್ಮಲ್ಲಿ ಯಾರು FLN ಸಾಧನೆ ಮಾಡದೇ ಇರುವಂತ ಮಕ್ಳು ಯಾರಾದ್ರೂ ಉಂಟಾ? ಎಕ್ಸಾಂಪಲ್, ಒಂದ್ ಮಗು 25 ಮಾರ್ಕ್ಸ್ ತಗೊಂಡಿರುತ್ತೆ, ಒಂದ್ ಮಗು 10 ಮಾರ್ಕ್ಸ್ ತಗೊಂಡಿರುತ್ತೆ. ಆ ತರ ಮಗುನ ಗುಂಪು ಚರ್ಚೆಯಲ್ಲಿ ಒಗ್ಗೂಡಿಸಿ ಓದಿಸೋದ್ರಿಂದ ಅವನು ಪರೀಕ್ಷೆ ಬರೆಯೋದ್ರದಲ್ಲಿ ಅವನು ಕೂಡ ಒಂದು ಸಮಾನವಾದಂತ ಅಂಕಿಅಂಶಗಳನ್ನ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಇದೊಂದು ಪ್ರಕ್ರಿಯೆಯನ್ನ ನಿರಂತರವಾಗಿ ಮಾಡ್ತಾ ಇರೋದು. ಇನ್ನು ಸ್ವಯಂ ರಕ್ಷಣಾ ತರಬೇತಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆ ಹಿರಿಯ ಶಾಲೆ ಇರೋದ್ರಿಂದ, ಹಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಯಾವುದೇ ಕರಾಟೆಗೆ ಅನುದಾನ ಬಂದಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಯೋಗಾಭ್ಯಾಸವನ್ನ ಮಾಡಿಸ್ತಾರಾ? ಎಲ್ಲರೂ ಭಾಗವಹಿಸ್ತೀರಾ? ನಿಮ್ಮ ಶಾಲೆಯಲ್ಲಿ ಸಂಭ್ರಮ ಶನಿವಾರ ಮಾಡ್ತೀರಾ? ಅದ್ರಲ್ಲಿ ಏನೇನ್ ಪ್ರಾಜೆಕ್ಟ್ ಗಳನ್ನ ಮಾಡಿದ್ದೀರಿ ಸಂಭ್ರಮ ಶನಿವಾರದಲ್ಲಿ? ನೀವೆಲ್ಲರೂ ಭಾಗವಹಿಸ್ತೀರಿ? ಎಸ್ ಅಂತ ಹೇಳಿದ್ದೀರಲ್ಲ, ಆಯ್ತು. ಈಗ ಒಬ್ಬೊಬ್ಬರಲ್ಲಿ ಏನೇನ್ ಮಾಡಿದ್ದೀರಾ ಅಂತ ಹೇಳ್ತೀರಾ? ಸಂಭ್ರಮ ಶನಿವಾರ ಭಾಗವಹಿಸ್ತೀರಾ ಅಲ್ವಾ? ಏನೇನು ನೀವು ಪ್ರಾಜೆಕ್ಟ್ ಗಳನ್ನ ಮಾಡ್ತೀರಾ ಸಂಭ್ರಮ ಶನಿವಾರದಲ್ಲಿ? ಹೇಳ್ಬೇಕು. ಮಾಡಿದ್ದೀರಾ ಅಲ್ವಾ ನೀವು? ಏನ್ ಮಾಡಿದ್ದೀರಾ ಅದರಲ್ಲಿ? ಈಗ ಸಂಭ್ರಮ ಶನಿವಾರದಲ್ಲಿ ನೀವು ಪ್ರಾಜೆಕ್ಟ್ ಗಳನ್ನ ಮಾಡ್ಕೊಡ್ತೀರಾ. ಎಲ್ಲ ಸ್ಟಿಕ್ಕರ್ ಹಾಕಿ ಡಿಸೈನ್ ಎಲ್ಲ ಮಾಡಿ ಒಂದು ಚಾರ್ಟ್ ಎಲ್ಲ ಬರೆದು ಮಾಡ್ತೀರಲ್ವಾ? ಏನ್ ಮಾಡಿದ್ರಿ? ಈಗ ರಸ್ತೆ ದಾಟುವಾಗ ಮುನ್ನೆಚ್ಚರಿಕೆ ಕ್ರಮವನ್ನ ಹೇಗೆ ತಡೆಗಟ್ಟಬೇಕು? ಧೂಮಪಾನ ನಿರ್ವಹಣೆ ಹೇಗೆ ಮಾಡಬೇಕು? ಹೆಲ್ಮೆಟ್ ಧರಿಸಿದ್ರೆ ಮುಂಜಾಗ್ರತೆ ಕ್ರಮವನ್ನ ಮಾಡಬೇಕು. ನೆಕ್ಸ್ಟ್ ಏನೇನ್ ಮಾಡಿದ್ದೀರಾ? ಸಮಚಿಕಿತ್ಸೆ ಪೆಟ್ಟಿಗೆ ಇದೆಯಾ ನಿಮ್ಮ ಶಾಲೆಯಲ್ಲಿ? ಮೇಡಮ್ ಎಲ್ಲ ಖಾಲಿಯಾಗಿದೆಯಾ ಅಂದ್ರಲ್ಲೋ?
ಏನೇ ಕೆಲಸ ಇದ್ರು ಬಿಟ್ಟು ನಾವು ಒಂದು ಗದ್ದೆ ಕೆಲಸ ಹೋಗ್ಲಿ ಗೊತ್ತೇ ನಮ್ಮ ಮಗ ಹೇಳ್ತಾನೆ ಅಂದ್ಬಿಟ್ಟು ಹೇಳಿ ನಾವು ಗಾಡಿ ತಗೊಂಡೋಗಿ ಆ ಪ್ರಾಜೆಕ್ಟ್ ಅನ್ನ ಮಾಡಿ ಸ್ಕೂಲ್ಗೆ ಕೊಟ್ಟು ಬರ್ತೀವಿ. ಆದ್ರೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅದನ್ನೇ ನಾವು ಮಾಡ್ಬೇಕು. ಯಾಕಂದ್ರೆ ಅವ್ರು ಮಾಡ್ಕೊಂತಾರೆ ಬಿಟ್ಬಿಡಿ ಅಂತ ಅಂದ್ರೆ ಮಕ್ಕಳಿಗೆ ಒಂಥರ ಈಗ ಅವರ ಸಮನಾಗಿ ನಾವು ಶಿಕ್ಷಣವನ್ನ ಕಲಿಸ್ಬೇಕು. ಯಾಕಂದ್ರೆ ಅನುದಾನಿತ ಶಾಲೆಗೆ ಓದೋ ಮಕ್ಕಳಿಗಿಂತ ನಮ್ಮ ಸರ್ಕಾರಿ ಶಾಲೆಗೆ ಓದೋ ಮಕ್ಕಳಿಗೆ ಏನೇ ಕೇಳಿದ್ರು ಚೆನ್ನಾಗಿ ಆಕ್ಟಿವಿಟಿ ಆಗಿರ್ಬೋದು, ಅವರ ವೈಯಕ್ತಿಕ ಜೀವನ ಶೈಲಿ ಆಗಿರ್ಬೋದು. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಯಾರು ಏಜ್ ಆದಂತವ್ರು ಬಿಟ್ಬಿಟ್ರೆ ಯಾರು ಬಿಟ್ಕೊಡಿ ಅಂದ್ರೆ ಕರ್ಕೊಂಡೋಗಿ ಬಿಡ್ತಾರೆ. ಕಾನ್ವೆಂಟ್ ಅಲ್ಲಿ ಓದೋ ಮಕ್ಕಳು ಸುಮ್ಮನೆ ನೋಡ್ಕೊಂಡು ನಿಂತಿರ್ತಾರೆ. ನಾವ್ ಎಷ್ಟೋ ಸರಿ ಗಮನಿಸಿದ್ವಿ, ಬಿದ್ದೋರ್ಗೆ ಅವ್ನು ಎತ್ತಲ್ಲ, ಅವ್ನು ಬ್ಯಾಗ್ ಇಟ್ಕೊಂಡೇ ನಿಂತಿರ್ತಾನೆ. ಇವ್ನು ಬ್ಯಾಗ್ ಒಂದ್ ಕಡೆ ಬಿಸಾಕ್ಬಿಟ್ಟು ಅವ್ನ ಕೈ ಇಟ್ಕೊಂಡು ಕರ್ಕೊಂಡೇ ಹೋಗಿದ್ದಾರೆ. ಸುಮಾರು ಸರಿ ನಾವು ಒಂದು ಮನೋಭಾವ ಕೂಡ ಚೇಂಜ್ ಆಗಿರುತ್ತೆ, ಒಂದು ಜೀವನ ಶೈಲಿಯಲ್ಲೂ ಕೂಡ ಚೇಂಜ್ ಆಗಿರುತ್ತೆ. ಎಲ್ಲ ಅಂದ್ರೆ ನಾವು ಒಂದು ಸಿಸ್ಟಮ್ನ ಕಲಿಸ್ಬೇಕು ಸರ್ಕಾರಿ ಶಾಲೆಗಳಲ್ಲಿ. ಈಗ ನಾವು ಅನುದಾನಿತ ಶಾಲೆ ಕಳಿಸಿದ್ರೆ ನಾವು ಟೈ ಬೆಲ್ಟ್ ಹಾಕಿ ಬಸ್ ಬರೋವರೆಗೂ ನಿಂತ್ಕೊಂಡು ಹತ್ತಿಸ್ಬಿಟ್ಟು ಬರ್ತೀವಿ. ಆದ್ರೆ ನಾವು ಸರ್ಕಾರಿ ಶಾಲೆಗೆ ಹಾಗೆ ಕಳ್ಸೋಣ. ಈಗ ಅದು ಶಾಲೆನೇ ತಾನೆ, ಅದು ಪಾಠನೇ ತಾನೆ, ಅಲ್ಲೂ ಶಿಕ್ಷಕರು ಅವರೇ ತಾನೆ. ನಾವು ಪೋಷಕರು ಕೂಡ ಅವ್ರಿಗೆ ಒಂದು ಸಹಕಾರವನ್ನ ಕೊಟ್ರೆ ಅವರು ಕೂಡ ಅನುದಾನಿತ ಶಾಲೆಗೆ ಓದೋ ರೀತಿ ಮಕ್ಕಳನ್ನ ಒಂದು ಸಮನಾದಂತ ಒಂದು ಶಿಕ್ಷಣವನ್ನ ಕಲೀಲಿಕ್ಕೆ ಅವರ ಮನಸ್ಸು ಕೂಡ ನಾವು ಕಾನ್ವೆಂಟ್ ಅಲ್ಲಿ ಓದ್ತಾ ಇದೀವಿ ಅನ್ನೋ ಮನೋಭಾವ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಇರುವ ಪ್ರಕ್ರಿಯೆಗಳನ್ನ ಮಾಡುವಂತದ್ದು. ಇನ್ನು ನಿಮ್ಮಲ್ಲಿ ಶಾಲೆಯಲ್ಲಿ ಕಸ ವಿಲೇವಾರಿಯನ್ನ ಮಾಡೋ ಸಬ್ಜೆಕ್ಟ್ ಇದೆ. ನಿಮ್ಮಲ್ಲಿ ಹಸಿ ಕಸ ಒಣ ಕಸವನ್ನ ಬೇರ್ಪಡಿಸಿ ಹೊರಗಡೆ ಗಿಡಕ್ಕೆ ಹಾಕ್ತೀರಾ ಅಲ್ವಾ, ಗೊಬ್ಬರವನ್ನ ಹಾಕಿ ಮಾಡ್ತೀರಾ ಅಥವಾ ಅಗ್ನಿನಂದಕ ಮಾಡ್ತೀವಿ ಅಂತ ಹೇಳಿದ್ರೆ. ಇನ್ನು ಆರೋಗ್ಯ ಇಲಾಖೆಯಿಂದ ಹಾಗಲ್ಲೇ ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು ನಿಮ್ಮ ಶಾಲೆಗೆ ಬಂದು ತಪಾಸಣೆ ಮಾಡ್ತಾರಾ? ಡಾಕ್ಟರ್ ಆಗಿರ್ಬೋದು ಶಾಲೆಗೆ ಅವಾಗ ಸೈನ್ ಮಾಡಿ, ಡಾಕ್ಟರ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಅವಾಗ ಬಂದು ನಿಮಗೆ ಚೆಕಪ್ ಮಾಡ್ತಾರಾ? ಏನ್ ಚೆಕಪ್ ಮಾಡ್ತಾರಾ? ಮಾಡಿಸ್ಕೊಂಡಿದ್ದೀರಾ? ಈಗ ಜನ್ರುಡಿ ಮಾತ್ರೆ ಕೊಡುವಂತ ನಿಮ್ಗೇನಾದ್ರು ವೇಟ್ ಅಲ್ಲಿ ಏನಾದ್ರು ವೇಟ್ ಕಡಿಮೆ ಆಗಿದ್ರೆ ಒಂದು 3 ತಿಂಗಳ ಒಂದ್ಸರಿ ನೀವು ವೇಟ್ ಚೆಕ್ ಮಾಡಿಸ್ಕೊತೀರಾ? ಪ್ರತಿ ತಿಂಗಳು ನೀವು ಬೆಳವಣಿಗೆ ಆಗ್ಬೇಕು. ಬೆಳೆಯುವಂತ ಮಕ್ಕಳು ನೀವು 10th ಒಳಗಡೆ ವೇಟ್ ಕೂಡ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕಲ್ವಾ? ಆ ನಿಟ್ಟಿನಲ್ಲಿ ನಿಮ್ಗೆ ಕ್ಯಾಲ್ಸಿಯಂ ಏನಾದ್ರು ಕಡಿಮೆ ಆಗಿದ್ರೆ ಸರ್ಕಾರ ಏನಕ್ಕೆ ಅಷ್ಟೊಂದೆಲ್ಲ ಬಿಸಿ ಊಟಕ್ಕೆ ಒತ್ತು ಕೊಡ್ತಾ ಇದೆ ಗೊತ್ತಾ? ಶಿಕ್ಷಕರಿಗೆ ಹೊರೆ ಆಗುತ್ತೆ ಬಿಸಿ ಊಟ. ಯಾಕಂದ್ರೆ ಅದನ್ನೆಲ್ಲ ನಿರ್ವಹಣೆ ದಾಖಲಾತಿ ಮಾಡ್ಬೇಕಂದ್ರೆ ತುಂಬಾ ಶ್ರಮ ಇದೆ. ಆದ್ರೂ ಕೂಡ ಸರ್ಕಾರ ಮಕ್ಕಳ ಒಂದು ಅಪೌಷ್ಟಿಕತೆಯನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಇಷ್ಟೊಂದೆಲ್ಲ ಒಂದು ಖರ್ಚು ಮಾಡ್ತಕ್ಕಂಥದ್ದು. ಮಕ್ಕಳಿಗೆ ಯಾವುದೇ ಕೊರತೆ ಇರಬಾರ್ದು, ಓದುವಂತ ಸಂದರ್ಭದಲ್ಲಿ ಹಸು ಅಂತ ಅನ್ಕೋಬಾರ್ದು. ಯಾಕಂದ್ರೆ ಎಲ್ಲಾ ಕೆಲ್ಸಕ್ಕೆ ಹೋಗುವಂತವ್ರು ಇರ್ತಾರೆ. ಈಗ ಆದಿವಾಸಿಗಳ ಜನಾಂಗದವರು ಇರ್ತಾರೆ. ಈಗ ಅವರಲ್ಲಿ ಯಾವುದೇ ದಾಖಲಾತಿಗಳಿಲ್ಲ, ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಏನು ಇಲ್ಲ ಅಂದ್ರೂ ಕೂಡ ಶಾಲೆಗೆ ಅಡ್ಮಿಷನ್ ಮಾಡ್ಕೋಬೇಕು. ಅವರಿಗೂ ಕೂಡ ಸಮಾನವಾದಂತ ಶಿಕ್ಷಣವನ್ನ ಕೊಡ್ಬೇಕು. ಜೊತೆಗೆ ಏಜ್ ಆಗ್ಬಿಟ್ಟಿದೆ, ನಾವು ಬೇರೆ ದೇಶದಿಂದ ಬಂದಿದೀವಿ, ಈ ಊರಲ್ಲಿ ಕಪ್ ಕಡಿಯಕ್ ಬಂದಿದೀವಿ, ನಮ್ಮ ಹುಡುಗನ ಸ್ವಲ್ಪ ದಿನ ಶಾಲೆಗೆ ಸೇರಿಸ್ಕೊಳ್ಳಿ ಅಂದ್ರೆ ಸಾಡ್ಸಲಿಲ್ಲ ಅಂದ್ರೂ ಕೂಡ ಸೇರಿಸ್ಕೊಂಡು ಎಷ್ಟು ದಿನ ಆ ಮಗು ಶಾಲೆಯಲ್ಲಿ ಓದುತ್ತೆ ಅಲ್ಲಿವರೆಗೂ ಕೂಡ ಅವರಿಗೆ ಸರ್ಕಾರಿ ಸೌಲಭ್ಯಗಳು ಸಿಗ್ಬೇಕು. ಮತ್ತೆ ವಿಶೇಷ ಚೇತನರ ಜೊತೆ ಸಂವಾದ ಕಾರ್ಯಕ್ರಮವನ್ನ ಹೇಗೆ ಮಾತಾಡಬೇಕು, ಇವೆಲ್ಲ ಒಂದು ಪ್ರಕ್ರಿಯೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ರಿಗೂ ಕೂಡ ಸಮರ್ಪಕವಾಗಿ ತರಬೇಕು ಅನ್ನೋ ನಿಟ್ಟಿನಲ್ಲಿ ಖರ್ಚು ಮಾಡಿರುವಂತದ್ದು. ಇನ್ನು ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ ಎಲ್ಲರೂ ಕಲಿಕಾ ಹಬ್ಬಕ್ಕೆ ಭಾಗವಹಿಸ್ತೀರಲ್ವಾ? ಯಾಕಂದ್ರೆ ಒಂದೊಂದು ಮಗುನಲ್ಲಿ ಹಾಡೋ ಪ್ರತಿಭೆ ಇರುತ್ತೆ, ಒಂದೊಂದು ಮಗುನಲ್ಲಿ ಓದುವಂತ ಪ್ರತಿಭೆ, ಒಂದೊಂದು ಮಗುನಲ್ಲಿ ಒಂದು ಆಕ್ಟಿವಿಟಿ ಮಾಡುವಂತದ್ದು, ಪ್ರಾಜೆಕ್ಟ್ ಕವನಗಳನ್ನು ಹೇಳುವಂತದ್ದು. ನಿಮ್ಮಲ್ಲಿ ಎಲ್ಲ ಪ್ರಯತ್ನ ತಗೊಂಡಿದ್ದೀರಾ ಕಲಿಕಾ ಹಬ್ಬದಲ್ಲಿ? ಎಷ್ಟು ಜನ ತಗೊಂಡಿದ್ದೀರಿ? ತಗೊಂಡಿದ್ದೀರಾ? ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಈ ಎಲ್ಲ ಒಂದು ಸೌಲಭ್ಯಗಳು ಸಿಗ್ಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಮಾಡುವಂತದ್ದು ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಪ್ರತಿದಿನ 1-2 ಗಂಟೆ ಟೈಮ್ ಓದಿ. ಯಾಕಂದ್ರೆ ಡಾಕ್ಟ್ರು, ಇಂಜಿನಿಯರ್, IAS ಆಫೀಸರ್ ಆಗ್ಬೇಕಂತ ಎಲ್ಲರೂ ಕನ್ಸ್ಕೊಂಡಿದ್ದೀರಾ. ಆ ಕನಸನ್ನ ನಿಮ್ಮ ತಂದೆ ತಾಯಿಗಳಿಗೆ ಈಡೇರಿಸಿ ನಿಮ್ಮ ಶಿಕ್ಷಕರು ಕಲಿಸಿದಂತ ಶಿಕ್ಷಕರಿಗೂ ಕೂಡ ಒಂದು ಹೆಸರು, ನಿಮ್ಮ ಶಾಲೆಗೂ ಕೂಡ ಒಂದು ಕೀರ್ತಿ ತರಲಿ ಅಂತೇಳಿ ಪೋಷಕರಲ್ಲಿ ಅವರ ಅನಿಸಿಕೆ ಅಭಿಪ್ರಾಯವನ್ನ ಹೇಳ್ಬೇಕು, ಮಕ್ಕಳು ಕೂಡ ಹೇಳ್ಬೇಕು. ಯಾಕಂದ್ರೆ ಮಕ್ಕಳಿಗೆ ನೀವೇನೇ ಆಸ್ತಿ ಮಾಡದಿದ್ರು ವಿದ್ಯೆನೇ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳ್ತಾ ಕೊನೆಯದಾಗಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲಾ ಗೌರವಾನ್ವಿತ ವ್ಯಕ್ತಿಯವರಿಗೂ ಹಾಗೂ ನಮ್ಮ ಪೋಷಕ ವರ್ಗದವರಿಗೂ, ನಮ್ಮ ನೆಚ್ಚಿನ ಮಕ್ಕಳಿಗೂ ಎಲ್ಲರೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಹೃದಯದ ಪೋಷಕರು ಅವರ ಅನಿಸಿಕೆ ಅಭಿಪ್ರಾಯನ ಹೇಳಬೇಕು. ನಿಮ್ಮ ಶಾಲೆಯ ಒಂದು ಗುಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು. ನಾವು ಗಮನಿಸಿದ ಅಂಶದಲ್ಲಿ ಶೌಚಾಲಯದಲ್ಲಿ ಮೋಟರ್ ಬಿಡೋಗಿದೆ, ಅದು ಅಧ್ಯಕ್ಷರು ಹೇಳಿದೀವಿ, ಸರು ಬಂದಿದ್ದಾರೆ, ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು. ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಪ್ರತಿ ಸರಿ ನೀರು ಎತ್ಕೊಂಡೋಗಿ ಹಾಕ್ಬೇಕಾಗುತ್ತೆ. ನಲ್ಲಿ ಇದೆ, ಬಟ್
ನೀರು ಬರ್ತಾ ಇಲ್ಲ. ಒಂದು ಕೊಠಡಿ ದುರಸ್ತಿಯಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿನಲ್ಲಿ ಸ್ಟೇಟ್ಗೆ ಕಳಿಸ್ಕೊಡ್ತೀವಿ. ಇದು ಹೊರತುಪಡಿಸಿ ನಿಮ್ಮ ಅನಿಸಿಕೆಯಲ್ಲಿ ಯಾವುದಾದ್ರು ಅನುದಾನ ಬಂದಿದೆ, ಯಾವ್ದು ಖರ್ಚಾಗಿದೆ ಅದನ್ನು ಕೂಡ ನಮಗೆ ಹೇಳಿದ್ವಿ. ಇದೆಲ್ಲ ಸಮರ್ಪಕವಾಗಿ ನಿರ್ವಹಣೆ ಆಗಿಲ್ಲ ಅನ್ನೋದು ನಿಮ್ಮ ಅನಿಸಿಕೆ. ಉತ್ತಮವಾಗಿ ನಡ್ಕೊಂಡು ಹೋಗ್ತಿದೆ ಅನ್ನೋದು ಕೂಡ ನಿಮ್ದು ಅದು ಒಂದು ಪಾಸಿಟಿವ್ ಹೇಳ್ಬೋದು. ಮತ್ತೆ ನೀವು ಹೇಳೋದು ನಮ್ದು ರೆಕಾರ್ಡ್ ಆಗ್ಬೇಕು ಆ ಪ್ರಶ್ನಾವಳಿನಲ್ಲಿ. ಮಕ್ಕಳ ನಿಮ್ಮ ಅನಿಸಿಕೆ ಯಾರಾದ್ರು ಕೇಳಿ ಯಾರಾದ್ರು ನೀವು ಕ್ವಶನ್ ರಂಗ ಮಂಟಪ ಬೇಕು, ಇಲ್ಲೇ ಕಾಲಿಕೆರೆಯಿಂದ ಅದೊಂದು ರಂಗ ಮಂಟಪ ಬೇಕು. ಮತ್ತು ಇದು ಹಂಚೊಂದು ಕೋತಿಗಳ ಕಾಟಗಳು ಎಲ್ಲನೂ ಹೆಚ್ಚು ಇಷ್ಟಪಡ್ತಾರೆ. ಅಲ್ಲಿಗೆ ಒಂದು 4 ಸಲ ಎಲ್ಲನೂ ದುರಸ್ತಿ ಮಾಡ್ತಾ ಇದ್ದಾರೆ. ಆದರೂ ಎಲ್ಲನೂ ಹೆಂಚೆಲ್ಲನೂ ಎತ್ತಾಕೋದ್ರಿಂದ ಕೋತಿಗಳ ಕಾಟೋದ್ರಿಂದ ಹಂಚನ್ನ ಇದು ಮಾಡಿಸಿ ಇಲ್ಲ ಒಂದು ರಂಗ ಮಂಟಪ ಮಾಡೋದು ಅನುಕೂಲ. ನಾವು ಅದನ್ನ ತೋರಿಸ್ತೀವಿ ಸರ್. ಅವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಯಾವ್ದು ಸಹಾಯಧನ ಬರುತ್ತೆ ಅದನ್ನ ಏನೇ ಬಿಲ್ಡಿಂಗ್ ಬರ್ಬೇಕಾದ್ರೂ ಫಸ್ಟ್ ಸ್ಟ್ರೆಂತ್ ಕೇಳ್ತದೆ ಸರ್ಕಾರ, ಸರಿನಾ? ಒಂದು ಮಗು ಒಂದು ಇದಕ್ಕೆ 30:30 ಅಂದ್ರೆ ಒಂದು ಶಾಲೆ ಒಂದು ಕೊಠಡಿ ಬೇಕಂತಂದ್ರೆ 30 ಜನ ಮಕ್ಕಳು ಬೇಕು. ಇರ್ತಕ್ಕಂಥ ಮೇಡಮ್ ಅಕಾಡೆಮಿಕ್ ಪ್ರಕಾರ ಎಷ್ಟು 7 ಕೊಠಡಿ ಅಂತಾರೆ. ಅದ್ರಲ್ಲಿ ಸುಸ್ಥಿತಿ ಇರ್ತಕ್ಕಂಥ 4 ಕೊಠಡಿ ಇದಾವೆ ನಾನು ನೋಡ್ದಂಗೆ. ಅದಕ್ಕೋಸ್ಕರ ಮಕ್ಕಳ ಇಲ್ಲಿ ಸ್ಟ್ರೆಂತ್ ರೈಸ್ ಆಗ್ಬೇಕು. ಶಿಕ್ಷಕರು ಬರ್ಬೇಕಾದ್ರೆ ಇಲ್ಲ ಕೊಠಡಿಗಳು ಬರ್ಬೇಕಾದ್ರೆ ಸೌಲಭ್ಯಗಳು ಬರ್ಬೇಕಾದ್ರೆ ಮೊದಲು ದಾಖಲಾತಿ ಬರ್ಬೇಕು. ಮಕ್ಕಳಿಗೆ ಸ್ಕೂಲ್ ಸೇರಿಸ್ಬೇಕು. ಯಾಕಂತಂದ್ರೆ ಏನೋ ಇರ್ತಕ್ಕಂಥ ಮಕ್ಕಳನ್ನ ತಗೊಂಡ್ಬಿಟ್ಟು ಕಾನ್ವೆಂಟ್ ಸ್ಕೂಲ್ಗೆ ಆಗ್ತಿರ್ತಕ್ಕಂಥ ಬಂದ್ರೆ ಕೊನೆಗೆ 20 ಬಂದಿದೆ, ನಾಳೆ ಒಂದ್ಸರಿ 15 ಬಂದು ಕೊನೆಗೆ ಒಂದ್ಸರಿ ಬೀಗ ಹಾಕ್ಬಿಡ್ತಾರೆ, ಸರಿನಾ? ಒಂದ್ಸರಿ ಬೀಗ ಹಾಕಿದ್ರೆ ಇರ್ತಕ್ಕಂಥವ್ರು ಫೀಸ್ ಕಟ್ಟಿ ಏನೋ ಕಷ್ಟಪಟ್ಟು ಸೇರಿಸ್ತಾರೆ. ಬಡವರು ಬಗ್ಗರು ಮತ್ತೆ ಅವರ್ತಕ್ಕಂಥವ್ರೆಲ್ಲ ಏನ್ ಮಾಡ್ಬೇಕು? ಈಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೇರೆ ಪಕ್ಕದೂರ್ಗೆ ಹೋಗ್ಬೇಕು. ಪಕ್ಕದೂರ್ಗೆ ಹೋಗ್ಬೇಕಂತಕ್ಕಂಥ ಸಣ್ಣ ಮಕ್ಕಳನ್ನ ಪ್ರತಿ ಸರಿ ನೀವೇ ಕರ್ಕೊಂಡು ಹೋಗಕ್ಕಾಗತ್ತಾ? ಹೋಗುವಾಗ ದಾರಿಗಳೇನಾದ್ರು ಅಪ್ಪಿತಪ್ಪಿ ಆಕ್ಸಿಡೆಂಟ್ಗಳು ಅಪಘಾತಗಳಾದ್ರೆ ಮಕ್ಕಳೇ ಇಲ್ದಿರಾಗ್ಬೋದು. ಅದಕ್ಕೋಸ್ಕರನೇ ನಿಮ್ಮ ಶಾಲೆ ನಿಮ್ಮ ಜವಾಬ್ದಾರಿ, ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇರಬೇಕು ಶಾಲೆಯಲ್ಲಿ. ಯಾವುದೇ ಒಂದು ಶಾಲೆಯಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು ಪೋಷಕರದು. ಅಂದ್ರೆ ಈ ಊರಿನ ನಾಗರಿಕರು ಮತ್ತು ಎಲ್ಲ ಒಂದು ಮಕ್ಕಳ ತಂದೆ ತಾಯಿಗಳು ಸಹ ಇದು ನಮ್ಮ ಶಾಲೆ, ಈ ನಮ್ಮ ಶಾಲೆಯಲ್ಲಿ. ಯಾಕಂದ್ರೆ ಇವಾಗ ಕಾನ್ವೆಂಟ್ ಬಂದಿರ್ಬೋದು, ಇದಕ್ಕಿಂತ ಮೊದಲೆಲ್ಲ ಇರ್ತಕ್ಕಂಥವ್ರೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಆಲ್ಮೋಸ್ಟ್ ಆಲ್ ನಾನು ನೋಡ್ದಂಗೆ. ಸರ್ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಓದಿರ್ತಕ್ಕಂಥ ಸ್ಕೂಲು 100 ವರ್ಷದ ಸ್ಕೂಲುಗಳು ಇದಾವೆ. ನಾನು ಓದಿರೋ ಸ್ಕೂಲು 100 ವರ್ಷನೂ ಆಗಿದೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಅವಾಗೇನು ಕಾನ್ವೆಂಟ್ ಇರ್ಲಿಲ್ಲ, ಎಲ್ಲೋ ಬೆರಳಿಕೆ ಇತ್ತು. ಸೊ ಇವಾಗೆಲ್ಲ ಪ್ಯಾಷನ್ ಆಗ್ಬಿಡೋದು. ಪಕ್ಕದ ಮನೆ ಗೌರ್ಮೆಂಟ್ ಸ್ಕೂಲ್ ಸೇರಿಸ್ತಾವ್ರೆ ಅಂತಂದ್ರೆ ನನ್ನ ಮಗ ಯಾಕಾಯ್ತು ಅಂದ್ಬಿಟ್ಟು ಕಾನ್ವೆಂಟ್ ಸೇರಿಸ್ತಾರೆ. ಅವಾಗ ಗೌರ್ಮೆಂಟ್ ಸ್ಕೂಲ್ ಸೇರ್ತಕ್ಕಂಥವ್ರು ಏನೋ ಅವನ ತರ ಅವಮಾನ ಅಂತೆ. ಅವ್ರ ಮಗ ಮಾತ್ರ ಏನೋ ಮಾಡ್ತಾವ್ರೆ, ನಮ್ಮ ಮಗ ಯಾಕೆ ಪ್ರೈವೇಟ್ ಹೋಗ್ಬೇಕು ಅಂತ ಗೌರ್ಮೆಂಟ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲೋ ಸಾಲ ಮಾಡಿ ಈ ಮಗುನ ಗೌರ್ಮೆಂಟ್ ಕಡೆಯಿಂದ ಫೀಸ್ ತಗೊಂಡೋಗ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಸೇರಿಸ್ತಾವ್ರೆ. ಸೊ ನೋಡಿ, ಯಾವುದೇ ಒಂದು ಶಾಲೆಯಲ್ಲಿ ಗೌರ್ಮೆಂಟ್ ಅಲ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಮಾನದಂಡಗಳು ಮತ್ತು ಸರ್ಕಾರ ಇರ್ತಕ್ಕಂಥ ಒಂದು ಅರ್ಹತೆ ಏನಿದೆಯೋ ಆ ಅರ್ಹತೆ ಯಾರು ಆ ಒಂದು ಉತ್ತೀರ್ಣ ಆಗಿರ್ತಾರೋ ಅವ್ರಿಗೆ ಮಾತ್ರ ಈ ಒಂದು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿರ್ಬೋದು ಅಥವಾ ಟೀಚರ್ಸ್ ಕೋರ್ಸ್ ಆಗಿರ್ಬೋದು ಮತ್ತೆ CET ಆಗಿರ್ಬೋದು, ಆ 3 ಪರೀಕ್ಷೆಗಳನ್ನ ತೇರ್ಗಡೆ ಅಂದ್ರೆ ಮಾತ್ರನೇ ಶಿಕ್ಷಕರ ಕೆಲಸ. ಈ 3ರಲ್ಲಿ ಯಾರು ಫೇಲ್ ಆಗಿರ್ತಾರೋ ಅವರು ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ಬಿಟ್ಟು 5,000 10,000 ಎಲ್ಲ ಕೆಲಸ ಮಾಡ್ತಿರ್ತಾರೆ. ಅರ್ಥ? ಇಲ್ಲಿರ್ತಕ್ಕಂಥ ಶಿಕ್ಷಕರು 60,000 70,000 ಸಂಬಳ ತಗೊಂತಿರ್ತಾರೆ. ಅವ್ರಿಗಿಂತ ಚೆನ್ನಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ನಾಲೆಡ್ಜ್ ಇರ್ತಾರೆ, ಉತ್ತಮವಾಗಿರ್ತಕ್ಕಂಥ ಎಫರ್ಟ್ ಆಗ್ತಾರೆ. ಬಟ್ ಅದನ್ನ ಸದುಪಯೋಗ ಪಡ್ಕೊಳ್ತಕ್ಕಂಥದ್ದು ಪೋಷಕರು. ನೀವು ಬಂದು ನಮ್ಮ ಮಗು ಈಗ ಒಂದು ಸಬ್ಜೆಕ್ಟ್ ಅಲ್ಲಿ ಓದ್ತಾ ಇಲ್ಲ ಮೇಡಮ್, ಇದ್ರ ಬಗ್ಗೆ ನಿಮ್ದ ಒಂದು ಅಭಿಪ್ರಾಯ ಏನು? ನಮ್ಮ ಮಗು ಈ ದಿವಸ ಯಾವ್ದೋ ಒಂದು ಮ್ಯಾಥ್ಸ್ ಲೆಕ್ಕ ತಪ್ಪರ್ಕ ಬಂದವ್ರೆ, ನೀವು ಕಣ್ ಮುಚ್ಕೊಂಡು ರೈಟ್ ಹಾಕಿದಿರಿ. ನಮ್ಮ ಮಗುಗೆ ಗಣಿತ ಬರ್ತಾ ಇಲ್ಲ, ನಮ್ಮ ಮಗುಗೆ ಮಗ್ಗಿ ಬರ್ತಾ ಇಲ್ಲ, ನಮ್ಮ ಮಗುಗೆ ಕಾಗುಣಿತ ಬರ್ತಾ ಇಲ್ಲ, ನಮ್ಮ ಮಗುಗೆ ABCD ಬರ್ತಾ ಇಲ್ಲ ಅಂತ ನೇರವಾಗಿ ನೀವು SDMC ಮೆಂಬರ್ಸ್ ಹೇಳ್ಬೋದು, ಇಲ್ಲ ಬಂದು ಪೋಷಕರಿಗೆ ಶಿಕ್ಷಕರಿಗೆ ಹೇಳ್ಬೋದು, ಇಲ್ಲ ನಮ್ಮ ಹತ್ರ ಪಂಚಾಯತ್ ಕಂಪ್ಲೇಂಟ್ ಕೊಡ್ಬೋದು. ಅರ್ಥ ಆಯ್ತಾ? ಒಟ್ಟಲ್ಲಿ ನಿಮ್ಮ ಒಂದು ಶಿಕ್ಷಕರನ್ನ ನೀವು ಯಾವ ತರ ಬಳಸ್ಕೊಂತೀರೋ ಆ ತರ ನಿಮ್ಮ ಒಂದು ಊರಿನ ಅಭಿವೃದ್ಧಿ, ನಿಮ್ಮ ಮಕ್ಕಳ ಭವಿಷ್ಯ ಹಂಗಾಗತ್ತೆ. ಯಾಕಂತಂದ್ರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಸೊ ಅಥವಾ 10ನೇ ಕ್ಲಾಸ್ ಪಾಸ್ ಆದ್ಮೇಲೆ ಫೈಲ್ ಆದ್ಮೇಲೆ ಅವ್ನ ಲೈಫೇ ಇರೋದಿಲ್ಲ. ಸೊ ಇವನ್ ಏನಾದ್ರೂ ಕೂಡ ಓದ್ಬೇಕು ಅಂತಂದ್ರೆ ಮಕ್ಕಳು
1ನೇ ತರಗತಿಯಿಂದ ಹಿಡಿದು 5ನೇ ತರಗತಿ. ಅಂದ್ರೆ ಮಗುವಿಗೆ 10-12 ವರ್ಷ ಒಳಗಡೆ ಮಗುವಿನ ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣದ ಅಭಿವೃದ್ಧಿ ಆಗೋಗುತ್ತೆ. ಸುಮ್ಮನೆ ಒಂದು 4 ವಿಷಯ ಕಲ್ತ್ಕೊಂಡ್ರೆ ಸಾಕು, ಓದು ಬರಹ ಗಣಿತ ಲೆಕ್ಕ, ಸರಿನಾ? ಇಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ಬಿಟ್ರೆ ಮಗು ಮುಂದೆ ಹೋಗಿ ಕಲ್ತ್ಕೊಂತಾರೆ. ಫಸ್ಟ್ ಆಫ್ ಆಲ್ ಇರ್ತಕ್ಕಂಥ ಟೀಚರ್ಸ್ಗೂ ಎಲ್ಲರಿಗೂ ಹೇಳೋದು ಅಷ್ಟೇ, ದಯವಿಟ್ಟು ನಾನು ಹೇಳ್ತಿರೋದು ಎಲ್ಲ ಮಾಮೂಲಿ ನೋಡಿದಾಗೆ ಗೌರ್ಮೆಂಟ್ ಶಾಲೆಯಲ್ಲಿ ಯಾಕಪ್ಪ ಮಕ್ಳು ಸೇರಿಸ್ತಾ ಇಲ್ಲ ಅಂತಂದ್ರೆ ಆ ಮಕ್ಕಳಲ್ಲಿ ಕಲಿಕೆ ಇರೋದಿಲ್ಲ. ನಾನು ಕೆಲವು ಸ್ಕೂಲ್ಗಳಲ್ಲಿ ಹೋದಾಗ ಸಾಮಾನ್ಯವಾಗಿ ಎಲ್ಲ ಮಕ್ಕಳನ್ನ ಪರೀಕ್ಷೆ ಮಾಡುವಾಗ ಮಕ್ಕಳಿಗೆ 7ನೇ ತರಗತಿ ಮಕ್ಕಳಿಗೆ ಬರ್ದಿರ್ತಕ್ಕಂಥ ಸಂದರ್ಭಗಳು ಇದಾವೆ. ಅಂದ್ರೆ ತಪ್ಪು ನಿಮ್ದು ಅಲ್ಲ, ಪೋಷಕರದಲ್ಲ. ಯಾಕಂದ್ರೆ ಸರ್ಕಾರಿ ಬರ್ತಕ್ಕಂಥ ಮಕ್ಕಳ ಒಂದು IQ ಏನಿದೆಯೋ ಆ IQ ಸ್ವಲ್ಪ ಕಡಿಮೆ ಇರ್ತಕ್ಕಂಥ ಮಕ್ಕಳನ್ನ ಸಾಮಾನ್ಯವಾಗಿ ಸೇರಿಸ್ತಾರೆ. ಬಟ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾರು ಎಲ್ಲರೂ ದೊಡ್ಡರಲ್ಲ, ಸರಿನಾ? ಅಲ್ಲಿರ್ತಕ್ಕಂಥ ಒಂದು ಮಕ್ಕಳನ್ನ ಗುರುತಿಸಿ ಅವರ ಅವಶ್ಯಕತೆಗಳನ್ನ ಏನು ಅಂತ ತಿಳ್ಕೊಂಡು ಅವರ ಒಂದು ಲೆವೆಲ್ಗೆ ಇಳಿದು ಪಾಠ ಮಾಡಿ ಅವರಲ್ಲೂ ಪ್ರತಿಭೆಯನ್ನು ಹುಟ್ಟಿಸ್ಬೇಕು, ಅವರಲ್ಲೂ ಓದಬೇಕು. ಆ ತರ ಒಂದು ಕೆಲಸಗಳನ್ನ ಟೀಚರ್ಸ್ ಮಾಡ್ಬೇಕು, ಸರಿನಾ? ಮಕ್ಕಳು ಅಷ್ಟೇನಪ್ಪ, ನಿಮ್ಗೆ ಏನಾದ್ರೂ ಅಪ್ಪಿತಪ್ಪಿ ತೊಂದರೆಗಳಾದ್ರೆ ಸರಿನಾ SDMC ಅವ್ರಿಗೆ ಹೇಳ್ಬೋದು, ಇಲ್ಲ ನಮಗೆ ಪಂಚಾಯತಿಗೆ ಬಂದ್ಬಿಟ್ಟು ಅರ್ಜಿ ಬರೆದು ಕೊಡ್ಬೋದು, ಸರಿನಾ? ನಾನು ಬಂದು ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟವ್ರ ಮೇಲೆ ಆಕ್ಷನ್ ತಗೊಂತೀನಿ. ಅರ್ಥಾಯ್ತಾ? ಫಸ್ಟ್ ಆಫ್ ಆಲ್ ನೀವು ಅಷ್ಟೇ ಟೀಚರ್ಸ್ ಏನ್ ಹೇಳ್ತಾರೋ ಕಂಪಲ್ಸರಿ ಅದನ್ನ ಪಾಲನೆ ಮಾಡ್ಬೇಕು. ಸರ್ಕಾರ ಇಷ್ಟೊಂದೆಲ್ಲ ಸೌಲಭ್ಯ ಕೊಡೋದು ಏನಕ್ಕೂ ಅಲ್ಲ, ಬಡದಿರ್ತಕ್ಕಂಥ ಮಕ್ಕಳು ನಮ್ಮ ಗೌರ್ಮೆಂಟ್ ಶಾಲೆ ಇರ್ತಕ್ಕಂಥ ಮಕ್ಕಳು ಏನೋ ಪ್ರೈವೇಟ್ ಶಾಲೆ ಇರ್ತಕ್ಕಂಥ ಮಕ್ಕಳಿಗಿಂತ ಏನು ಕಡಿಮೆ ಇಲ್ಲ. ಅವ್ರಿಗೂ ಸಹ ಆ ಸೌಲಭ್ಯಗಳನ್ನ ಕೊಟ್ಟು ಅವರನ್ನು ಸಹ ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮಾಡಬೇಕು ಎಂಬತಕ್ಕಂಥ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಿಂದ ಇಷ್ಟೊಂದೆಲ್ಲ ಸೌಲಭ್ಯ ಕೊಡ್ತಾ ಇದ್ದಾರೆ. ಆ ಸೌಲಭ್ಯಗಳು ನಿಮ್ಗೂ ತಲುಪ್ತಾ ಇದೆ ಅಲ್ವಾ? ಸೊ ನಾವೆಲ್ಲ ಓದ್ತಾ ಇರುವಾಗ ಬಿಸಿ ಊಟನೂ ಇರ್ಲಿಲ್ಲ, ಯಾವ್ದೂ ಇರ್ಲಿಲ್ಲ. ನಾವೆಲ್ಲ 7 ಕಿಲೋಮೀಟರ್ 8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದೀವಿ. ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾ ಇದೀವಿ, ಅರ್ಥ ಆಯ್ತಾ? ಆವಾಗ ಹೋಗಿ ಪಾಠ ಮಾಡ್ಕೊಂಡು ಕೇಳ್ಕೊಂಡು 5 ಕಿಲೋಮೀಟರ್ ನಡ್ಕೊಂಡು 5 ಕಿಲೋಮೀಟರ್ ನಡ್ಕೊ ಬರ್ತಾ ಇದೀವಿ. ಅಂತ ಪರಿಸ್ಥಿತಿಯಲ್ಲಿ ಇತ್ತು. ಇವಾಗ ಏನಿಲ್ಲ, ನಿಮ್ಮ ಜಾಗಕ್ಕೆ ಏನ್ ಬೇಕು, ಶೂ ಬೇಕಾ, ಸಾಕ್ಸ್ ಬೇಕಾ, ಬಟ್ಟೆ ಬೇಕಾ, ಇಲ್ಲ ಏನು ಮೊಟ್ಟೆ ಬೇಕಾ, ಬಾಳೆಹಣ್ಣು ಬೇಕಾ, ಚಿಕ್ಕಿ ಬೇಕಾ, ಊಟ ಬೇಕಾ, ಏನ್ ಬೇಕಾ ಎಲ್ಲ ನಿಮ್ಗೇನೆ ಕೂತಿ ಜಾಗಕ್ಕೆ ಎಲ್ಲ ಬರ್ತವೆ ಅಲ್ವಾ? ನಿಜನೇ? ಕೊಡ್ತಾ ಇದಾರ ಅಂತಾನೆ ಎಲ್ಲ ಹೇಳಿದೆಲ್ಲ ಬರ್ತಾ ಇದಾವಲ್ವಾ? ನಿಮ್ಮ ಕೆಲಸ ಆಗ್ತಾ ಇಲ್ಲ ಅಂದ್ರೆ ನೀವ್ ಓದ್ತಾ ಇಲ್ಲ. ಸರ್ಕಾರ ಕೆಲಸಗಳು ಎಲ್ಲ ಮಾಡ್ತಾವ್ರೆ, ನೀವ್ ಓದ್ತಾ ಇರ್ಬೇಕು. ಸೊ ನೋಡಿ, ಮೇಡಮ್ ಅವ್ರು ಹೇಳಿದಾಗೆ ಒಬ್ಬ ಮಗು ಕನಿಷ್ಠ ಪಕ್ಷ 2 ರಿಂದ 3 ಅವರ್ ಈ ವಯಸ್ಸಲ್ಲಿ ಓದ್ಲೇಬೇಕು, ಸರಿನಾ? ಈ ವಯಸ್ಸಲ್ಲಿ ಓದ್ಬೇಕು. ಹೋಗ್ತಾ 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 ಅದ್ರ ಒಂದು ಅವರ್ಸ್ ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಒಬ್ಬ IAS ಆಫೀಸರ್ ಓದ್ಬೇಕಂತಂದ್ರೆ ಅವ್ನು 24x7 ದಿನದ 24 ಗಂಟೆನೂ ಓದಕ್ಕೆ ಕೂಡ ಸಾಕಾಗಲ್ಲಂತೆ, ಅರ್ಧಾ? ಅದರಲ್ಲಿ ನಾವು ಅರ್ಧ ಗಂಟೆ ಕೂಡ ಮಾಡ್ತಾ ಇಲ್ಲ. ನಿಮ್ಮ ಆಟ ಪಾಠ ಜೊತೆಗೆ ಮುಖ್ಯವಾಗಿ ಓದು. ನಿಮ್ಮ ಪೋಷಕರು ಅಷ್ಟೇ, ನಿಮಗೆ ಸಾರ್ವಜನಿಕ ಕೆಲಸಗಳಿರ್ತದೆ, ನಿಮ್ಗೆಲ್ಲ ಕೂಲಿ ಕೆಲಸಗಳು, ಇಲ್ಲ ಗದ್ದೆ ಕೆಲಸಗಳು, ಏನೇ ಕೆಲಸ ಇರ್ತದೆ. ಆದ್ರೂ ಕೆಲಸ ಇವತ್ತು ಇರ್ತದೆ, ನಾಳೆ ಇರ್ತದೆ, ನಾಳೆ ಇರ್ತದೆ, ನಾವು ಸಾಯಂಕಾಲ ಇರ್ತದೆ, ನಿಜನಾ? ಆದ್ರೆ ಮಕ್ಕಳ ಒಂದು ಭವಿಷ್ಯ ಇರೋದಿಲ್ಲ. ಮಕ್ಕಳ ಭವಿಷ್ಯ ಇರ್ತಕ್ಕಂಥದ್ದು 10-15 ವರ್ಷ ಅಷ್ಟೇ. ನಾನು ಹೇಳಿದ್ನಲ್ಲ, 5ನೇ ಕ್ಲಾಸ್ ಪಾಸ್ ಆದ್ಮೇಲೆ ಮುಂದೆ ಮುಗೀತು. ಅವ್ನು ಏನ್ ಕಲ್ತಿರ್ತಾನೋ ಮುಂದೆ 6ನೇ ಕ್ಲಾಸ್ ಮೇಲೆ ಹೋಗೋದು. ಆ ಮಕ್ಕಳ ಒಂದು ಬೆಳವಣಿಗೆ ಇದೆಯಲ್ಲ, ಮೆದುಳಿನ ಬೆಳವಣಿಗೆ ಅದು ಚುರುಕುಗೊಳ್ತಕ್ಕಂಥದ್ದು ಈ ವಯಸ್ಸಲ್ಲಿ, ಸರಿನಾ? ಈ ವಯಸ್ಸಲ್ಲಿ ಮಕ್ಕಳಿಗೆ ನೀವು ಏನೇ ಮಾಡುದು, ಎಷ್ಟೇ ಲ್ಯಾಂಗ್ವೇಜ್ ಕಲಿಸಿದ್ರು ಕಲ್ತು ಬಿಡ್ತಾರೆ, ಯಾವ ಭಾಷೆ ಕಲಿದ್ರು ಕಲಿತಾರೆ ಈ ವಯಸ್ಸಲ್ಲಿ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಆಗೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನನ್ನ ಪೋಷಕರ ಹತ್ರ ಏನ್ ಹೇಳ್ತಿದ್ರೆ, ಅವರು ತುಂಟಾಗಿರ್ಬೋದು, ಇಲ್ಲ ತರಲೆ ಆಗಿರ್ಬೋದು, ಇಲ್ಲ ಓದ್ದೇ ಇರ್ಬೋದು ಮಕ್ಕಳು, ನೀವು ಮಕ್ಕಳಿಗೆ ಬೇರೆಯವ್ರಿಗೆ ಓದಿಸ್ಬೇಡಿ ಮಕ್ಕಳನ್ನ. ಅವನು ಓದ್ತಾವನೆ, ನನ್ನ ಮಗ ಓದಿಲ್ಲ. ನೀವು ಪ್ರಯತ್ನ ಪಡಿ, ಮಕ್ಕಳಿಗೆ ಹೇಳಿ. ಪೇರೆಂಟ್ಸ್ ಬಂದ್ಬಿಟ್ಟು ಟೀಚರ್ಸ್ ಜೊತೆ ಇಂಟ್ರಾಕ್ಷನ್ ಮಾಡಿ. ನಿಮ್ ಮಗು ನ್ಯೂನ್ಯತೆಗಳು ಗೊತ್ತಿರ್ತದೆ ನಿಮಗೆ. ಯಾಕಂದ್ರೆ ಟೀಚರ್ಸ್ ಜೊತೆ ಮಕ್ಳು ಎಷ್ಟು ಅವರ್ ಇರ್ತಾರೆ, ಒಂದು 5 ಅವರ್ 4 ಅವರ್ ಇರ್ತಾರೆ. ಉಳಿದಿರ್ತಕ್ಕಂಥ ದಿನದ 16 ಗಂಟೆ 15 ಗಂಟೆ ಎಲ್ಲ ನಿಮ್ ಜೊತೆ ಇರೋದು ಮಕ್ಕಳು ಅಲ್ವಾ? ಅದಕ್ಕೋಸ್ಕರನೇ ನಿಮ್ಗೆ ಏನಾದ್ರು ತೊಂದರೆಗಳಾದ್ರೆ ಮಾಡ್ಬೇಕು. ನೋಡಿ, ಪೇರೆಂಟ್ಸ್ ಓದಿರ್ಲಿ ಓದಿರ್ಲಿ, ಅಕ್ಷರಸ್ಥ ಆಗ್ಲಿ ಅನಕ್ಷರಸ್ಥ ಆಗ್ಲಿ, ನಿಮ್ ಮಗು ಏನು ಓದ್ತಿದೆ ಅಂತ ನೀವು ನೋಡ್ಬೇಕು. ಏನ್ ಓದ್ತಾ ಇದೆ, ಬೆಳಗ್ಗೆ ಸಾಯಂಕಾಲ ಬಂದ ತಕ್ಷಣ ಇವತ್ತು ಏನ್ ಪಾಠ ಮಾಡಿದ್ದಾರೆ ತಗಿ ಅಂತ ಅನ್ಬೇಕು. ನಿಮ್ಗೆ ಎಷ್ಟೇ ಕಷ್ಟ ಇರ್ಲಿ, ಫಸ್ಟ್ ಆಫ್ ಆಲ್ ನೀವು ಹಂಗೆ ಹೇಳ್ಬೇಕು. ನಿಮ್ ಮಗು ಇವತ್ತು ಶಾಲೆಯಲ್ಲಿ ಏನ್ ಕಲ್ತ್ಕೊಂಡ್ ಬಂದಿದೆ, 2 ಅಕ್ಷರ ಕಲ್ತ್ರೆ ಸಾಕು. ಅದೇ ಗೊತ್ತಾಯ್ತಲ್ಲ, 365 ದಿವಸ ಇದೆ, ಇದಕ್ಕೆ 2 ಅಕ್ಷರ ಕಲ್ತಿದ್ರೆ ಏನಾದ್ರೆ ಬೇಜಾರ ಏನ್ ಬೇಕಾ ಸಾಧನೆ ಮಾಡ್ಬೋದು. ಬಟ್ ಮಗು ಶಾಲೆಗೆ ಸುಮ್ನೆ ಬಂದು ಸುಮ್ನೆ ಹೋಗಿರ್ಬೇಕಾಗ. ಸೊ ಪೇರೆಂಟ್ಸ್ ಆಗಿರ್ತಕ್ಕಂಥದ್ದು ನಿಮ್ ಬಗ್ಗೆ ಸುಗ್ಗಿಯಾಪತಿ ಜವಾಬ್ದಾರಿ ಇದೆ. ಅರ್ಧಾ? ಶಾಲೆ ಇರ್ತಕ್ಕಂಥದ್ದು ಬರೀ 4 ರಿಂದ 5 ಅವರ್ ಅಷ್ಟೇ ಇರ್ತದೆ. ಉಳಿದೆಲ್ಲ ಕೂಡ ಮಕ್ಕಳು ಪೇರೆಂಟ್ಸ್ ಜೊತೆ, ಮಕ್ಕಳ ಜೊತೆ, ಮನೆ ಜೊತೆ, ಮತ್ತೆ ಮನೆ ಊರಿನ ವಾತಾವರಣ ಜೊತೆ ಇರ್ತಕ್ಕಂಥದ್ದು. ಮಕ್ಕಳು ಆಟ ಪಾಠ ಜೊತೆಗೆ ವಿದ್ಯೆನೂ ಇಂಪಾರ್ಟೆಂಟ್ ಎಲ್ಲ ಮಕ್ಕಳು, ಅರ್ಧನಾ? ನೆಕ್ಸ್ಟ್ ಬಂದಾಗ ಎಲ್ಲ ಪ್ರತಿ ಕ್ಲಾಸ್ ವೈಸ್ ಚೆಕ್ ಮಾಡ್ತೀನಿ ನಾನು, ಸರಿನಾ? ಎಲ್ಲ ಸಬ್ಜೆಕ್ಟ್ ವೈಸ್ ಕ್ಲಾಸ್ ವೈಸ್ ಎಲ್ಲ ಚೆಕ್ ಮಾಡ್ತೀನಿ ನಾನು.
ಯಾರು ಏನೇನು ಪ್ರಾರ್ಟಿ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ಬಿಟ್ಟು ಅವ್ರಿಗೊಂದು ಪ್ರೊಫೈಲ್ ಓಪನ್ ಮಾಡಿ ಮತ್ತೆ ನೆಕ್ಸ್ಟ್ ಬರೋಷ್ಟೊತ್ತಿಗೆ ನಾವು ಇಂಪ್ರೂವ್ ಆಗಿರ್ಬೇಕು. ಆ ತರ ಮಕ್ಕಳು ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ಇವತ್ತು ಬರ್ಲಿಲ್ವಾ ತಲೆ ಕೆಡ್ಸ್ಕೊಬೇಡಿ, ಟೀಚರ್ಸ್ ಇದಾರೆ, ಮೇಡಮ್ ತಗೊಳ್ಳಿ, ಮೇಡಮ್ ನನಗೆ ಇದು ಬರ್ತಾ ಇಲ್ಲ, ಡೈರೆಕ್ಟ್ ಆಗಿ ಇದು ಹೇಳ್ಕೊಡಿ, ಒಂದ್ಸರಿ ಇಲ್ಲ 100 ಸರಿ ಹೇಳ್ಕೊಡಕ್ಕೆ ಅವ್ರು ರೆಡಿ ಆಗಿರ್ತಾರೆ, ಹೇಳ್ಕೊಳ್ಳಿ ನನಗೆ ಹೇಳಿ, ಬಟ್ ಕಲಿಯೋದು ಮಾತ್ರ ನಿಮ್ ಜವಾಬ್ದಾರಿ, ಸರಿನಾ? ನೀವು ಆಸಕ್ತಿ ತೋರಿಸಿದ್ರೆ ಇವತ್ತಾದ್ರೂ ಒಂದ್ಸರಿ ಈ ಒಂದು ಸಾಲಲ್ಲಿ ಬಂದು ಕುತ್ಕೊಂತೀರಾ, ಆ ಸಾಲಲ್ಲಿ ಬಿಟ್ಬಿಟ್ಟು ಈ ಸಾಲಲ್ಲಿ ಕುತ್ಕೊಂತೀರಾ. ನೀವಷ್ಟೇ ಯಾವುದೇ ಫಂಕ್ಷನ್ ಅಲ್ಲಿ ಹೋಗ್ಲಿ, ನಾವೇನ್ ಮಾಡ್ತೀವಿ, ಎಲ್ಲ ಬರು ಪ್ರೇಕ್ಷಕರಾಗಿ ನೋಡ್ತೀವಿ, ನಮ್ಗಿಂತ ಚೆನ್ನಾಗಿರ್ತಕ್ಕಂಥವ್ರು ದೊಡ್ಡವರು ನಮ್ಮ ಮುಂದೆ ಕೂತಿರ್ತಾರೆ, ಅರ್ಥಾಯ್ತಾ? ನಾವು ಹೋಗಿ ಆ ಸ್ಥಾನದಲ್ಲಿ ಕುತ್ಕೋಬೇಕು ಅನ್ನೋದು ಮನದಲ್ಲಿ ಬರ್ಬೇಕು, ಅದೊಂದು ಆಸೆ ಇರ್ಬೇಕು ನಿಮ್ಗೆ. ಆ ಆಸೆಗೆ ಏನ್ ಬೇಕು ಅಂತಂದ್ರೆ ಪ್ರಯತ್ನ ಬೇಕು, ಅದೇವಾ? ಹಗಲಿನಲ್ಲೂ ಪ್ರಯತ್ನ ಪಟ್ರೆ ಮಕ್ಕಳ ಒಂದು ಉಜ್ವಲ ಭವಿಷ್ಯ ಖಂಡಿತ ಆಗುತ್ತೆ, ಸರಿನಾ? ಸೊ ಎಲ್ಲ ಅಷ್ಟೇ, ಎಲ್ಲಾ ಮಕ್ಕಳ ಒಂದು ಉಜ್ವಲ ಭವಿಷ್ಯ ಈ 4 ಗೋಡೆಗಳ ಕೊಠಡಿಯ ಮಧ್ಯೆ ಸೃಷ್ಟಿ ಆಗ್ತಾ ಹೋಗ್ತದೆ. ಸೊ ಟೀಚರ್ಸ್, ಮಕ್ಕಳು, ಪೇರೆಂಟ್ಸ್ ಎಲ್ಲರೂ ಸೇರಿ ಅವರ ಒಂದು ಜ್ಞಾನದ ಒಂದು ವಿಸ್ತರಣೆಗೋಸ್ಕರ, ಅವರ ಒಂದು ಅಭಿವೃದ್ಧಿಗೋಸ್ಕರ ಎಲ್ಲರೂ ಶ್ರಮಿಸಬೇಕು. ಯಾಕಂತಂದ್ರೆ ನಾವು ತಗೊಂಡ ಸಂಬಳಕ್ಕೆ ನಿಯತ್ತಾಗಿ ಟೀಚರ್ಸ್ ಪಾಠ ಮಾಡಬೇಕು, ಮಕ್ಕಳು ಅಷ್ಟೇ. ನೀವು ಬಂದಿರ್ತಕ್ಕಂಥ ನಿಮ್ಮ ಅಪ್ಪ ನಿಮ್ಮಮ್ಮ ಭಾರಿ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಎಲ್ಲ ಹುಲ್ಲು ಸಾಲ ಸೋಲ ಮಾಡಿ ನಿಮ್ಮನ್ನ ಇಷ್ಟು ಏನೋ ಓದಿಸ್ತಾ ಇದ್ದಾರೆ. ಅವ್ರಿಗೆ ವಿದ್ಯೆ ಇರೋದಿಲ್ಲ, ಯಾಕಪ್ಪ ಅಂತಂದ್ರೆ ಅವ್ರ ಅಪ್ಪ ಅವರು ಈ ತರ ಇರೋದಿಲ್ಲ, ಅವ್ರಿಗೆ ಶಾಲೆ ಅನ್ನೋದು ನೋಡ್ ತೋರ್ಸಿರೋದಿಲ್ಲ, ಶಾಲೆಗೆ ಹೋಗೋದಂದ್ರೆ ದನ ಕಾಯಕ್ಕೆ ಹೋಗುತ್ತಾರೆ, ಅಂತ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟಿದ್ದಾರೆ. ಅವರು ನಮ್ಮ ಮಕ್ಳು ಹಂಗ ಆಗ್ಬಾರ್ದು ಅಂದ್ಬಿಟ್ಟು ನಿಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಕಳಿಸ್ತಾ ಇದ್ದಾರೆ. ಸೊ ನೀವು ಅಷ್ಟೇ ನಿಮ್ಮ ತಂದೆ ತಾಯಿಯ ಒಂದು ಕಷ್ಟಗಳಿಗೆ ಸ್ಪಂದಿಸಿ, ಅವರ ಒಂದು ಕೆಲಸಗಳಿಗೆ ಸ್ಪಂದಿಸಿ, ನೀವು ಅವರ ಒಂದು ತಕ್ಕಂತೆ ಹೇಳಿ, ಸೊ ಎಲ್ಲರೂ ಮಕ್ಕಳು ಚೆನ್ನಾಗಿ ಓದ್ಕೋಬೇಕು, ಆಯ್ತಾ? ಸೊ ಒಟ್ಟಾರೆಯಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಇದು ಮೊದಲು ಇರ್ಲಿಲ್ಲ, ಮಾಮೂಲಿ ಜನರಲ್ ಆಡಿಟ್ ಅಂತ ಇತ್ತು. ಸೊ ಸರ್ಕಾರ ಏನ್ ಮಾಡಿದ್ರು, ಜನರಲ್ ಆಡಿಟ್ ಒಂದ್ ದಿವಸ ಬಂದ್ 2 ದಿವಸ ಬಂದ್ ಮಾಡ್ಕೊಂಡು ಹೋಗ್ತಾರೆ, ಬರೀ ಏನು ಲೆಕ್ಕ ಬುಕ್ಕ ಮತ್ತೆ ಏನು ವೋಚರ್ಸ್ ಪೇಪರ್ಸ್ ನೋಡ್ತಾರೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸರ್ಕಾರ ಮಾಮೂಲಿ ಗ್ರಾಮ ಪಂಚಾಯತಿಗಳಲ್ಲಿ ಸಾಮಾಜಿಕ ಒಂದು ಪರಿಶೋಧನೆ ಅಂದ್ರೆ ಮನೆ ಮನೆಗೂ ವ್ಯಕ್ತಿಗೂ ಭೇಟಿ ಕೊಟ್ಟು ಫಲಾನುಭವಿಗಳನ್ನ ಹುಡುಕಿ ಅವರನ್ನ ಏನೋ ಅವ್ರ ಫಲಾನುಭವಿ ಏನು ಇದರ ನಿಜವಾಗಿರ್ತಕ್ಕ ಫಲಾನುಭವಿ ಅವರ ಇಲ್ಲ ತಲುಪಿದೆಯಾ ಇರ್ತಕ್ಕಂಥ ಒಂದು ಪರಿಶೋಧನೆ ಮಾಡಿ ಓರೆ ಹಚ್ಚಿ ಈ ಒಂದು ಸಂಶೋಧನೆ ಮಾಡಕ್ಕೆ ಈ ಒಂದು ಇವರನ್ನ ಆಯ್ಕೆ ಮಾಡಿದರೆ. ಇವರು ಅಷ್ಟೇ ಮೇಡಮ್ ಅವರು ನಮ್ಗೆ ಗೊತ್ತಿರ್ತಕ್ಕಂಥವ್ರು ಬಹಳ ಚೆನ್ನಾಗಿ ಮಾಡಿರ್ತಾರೆ, ಸುಮ್ಮನೆ ಮಾಡೋದಿಲ್ಲ ಅವರು. ಸೊ ಪ್ರತಿಯೊಂದು ವಿಚಾರದ ಬಗ್ಗೆ ಕೂಲಂಕುಷವಾಗಿ ಈ ಒಂದು ಸಭೆಯನ್ನ ಮಾಡಿದ್ದಾರೆ ಮತ್ತು ಪರಿಶೋಧನೆ ಮಾಡಿದ್ದಾರೆ. ಇಷ್ಟು ದಿವಸನೂ ಬಹಳ ಒಂದು ಅಚ್ಚುಕಟ್ಟಾಗಿ ನಡೆದಿದೆ. ಸೊ ಈ ಸಭೆನೂ ಸಹ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮಕ್ಕಳು ಸಹ ಪೋಷಕರು ಸಹ ಬಹಳ ಈ ಒಂದು ಸಭೆಗೆ ಬಹಳ ವಿಶೇಷವಾಗಿ ಆಗಮಿಸಿ ಈ ಪಾಲ್ಗೊಂಡು ಬಹಳ ಯಶಸ್ವಿಯಾಗಿ ಮಾಡಿದ್ದೀವಿ. ಸೊ ಇನ್ ಮುಂದೆನೂ ಅಷ್ಟೇನೆ ಈ ಒಂದು ಸಭೆ ಸಮಾರಂಭಗಳಲ್ಲಿ ಬಂದಾಗ ಎಲ್ಲರೂ ಸೇರಿಸಿ ನಮಗೆ ಏನಾದರೂ ಸಮಸ್ಯೆಗಳು ಮತ್ತೆ ಅನಿಸಿಕೆಗಳೇನಿದ್ರೆ ಹಂಚಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇರ್ತಕ್ಕಂಥ ಒಂದು 4 ಮಾತು ಹೇಳಿ ಎಲ್ಲ ಮುಗಿಸ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ. ಸಭೆ ಮುಗಿದ್ಮೇಲೆ ಟೀಚರ್ಸ್ ಜೊತೆ ಮಾತಾಡ್ತೀವಿ. ಮತ್ತೆ 2 ಡಬ್ಬಗಳು ಮನೆ ಹೇಳಿ ಕಳಿಸುತ್ತಾರೆ, ಕರ್ಕ ಬಂದಿದ್ದಾರೆ. ಹೇಳ್ತಿರೋ ಬಟ್ ನಮ್ಮದೇ ಇರ್ತಕ್ಕಂಥ ಸಾಮಾನು ಚಿಕ್ಕ ಬಕೆಟ್ ರಿಜಿಸ್ಟರ್ ಮಾಡಿಸ್ಬೇಕು. ಚಿಕ್ಕ ಬಕೆಟ್ ಆದ್ರೆ ತಗೊಂಡೋಗ್ಬಿಟ್ಟು ಗಾಡಿ ಬಂದಾಗ ಇಲ್ಲ ಹಾಕ್ಸ್ಬೋದು. ದೊಡ್ಡ ಬಕೆಟ್ ಆಗಿ ಏನ್ ಮಾಡ್ತೀರಿ ಅಂತಂದ್ರೆ ಅಲ್ಲೇ ಕಸ ತುಂಬಿಡ್ತೀರಾ, ಅದು ಕೊಳತು ನಾರಿ ಹುಳ ಬೀಳೋತನಕ ತೆಗಿಯಲ್ಲ. ಯಾಕಪ್ಪ ಅಂತಂದ್ರೆ ಮುನ್ಸಿಪಾಲಿಟಿ ಇಲ್ವಲ್ಲ ಯಾರು ಇಲ್ಲಿ ತೆಗಿಯಕ್ಕೆ. ನೀವೇನ್ ಮಾಡ್ತೀರಿ, ಕಸ ಡಬ್ಬ ಇದ್ದು ತಗೊಂಡು ಹಾಕ್ತೀರಾ, ಬಟ್ ಅದು ಕ್ಲೀನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಚಿಕ್ಕ ಬೀಳ ಆದ್ರೆ ತಗೊಂಡೋಗ್ಬಿಟ್ಟು ಎಲ್ಲ ಸುಲಿತೀರಾ ತಿಪ್ಪೆ ಗಿಪ್ಪೆಗೆ. ದೊಡ್ಡ ಬಕೆಟ್ ಇನ್ಸ್ಟಾಲ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ? ಸರಿ ಆಯ್ತು, ಒಂದ್ ಸೆಟ್ ಇನ್ಸ್ಟಾಲ್ ಮಾಡ್ಕೊಡ್ತೀನಿ. ಇನ್ನೇನು ಬೇಡಿಕೆ ಏನಪ್ಪ ನಿಮ್ ಸ್ಕೂಲು ಮಕ್ಕಳಿಗೆ? ಏನಾದ್ರು ಫೆಸಿಲಿಟಿ ಸೌಲಭ್ಯಗಳು, ಏನಾದ್ರು ಪ್ರಾಬ್ಲಮ್ಸ್? ಅದೇ ನೋಡ್ತೀನಿ ಏನಾಗಿದೆ ಮೇಡಮ್ ಅವ್ರ ಮನೆಯಿಂದ ಬಂದಿದ್ದಾರೆ. ಏನಾದ್ರು ಬೇಕಂತಂದ್ರೆ ಸರ್ಕಾರ ಕಡೆಯಿಂದ ಪಂಚಾಯತಿ ಕಡೆಯಿಂದ ಏನಾದ್ರು ಶಾಲೆ ಸೌಲಭ್ಯ ಇದ್ರೆ ಧೈರ್ಯವಾಗಿ ಹೇಳಿ, ಸರಿನಾ? ನಾನೇ ನಿಂತ್ಕೊಂಡು ಮಾಡ್ಕೊಡ್ತೀನಿ. ಅದ್ರ ಮಾಡ್ತೀನಿ ಇಲ್ಲ, ಮಕ್ಕಳಿಗೋಸ್ಕರ ಊರಿಗೋಸ್ಕರ ಮಾಡಿದ್ರೆ ಪರವಾಗಿಲ್ಲ, ಮಕ್ಕಳಿಗೋಸ್ಕರ ಮಾಡೇ ಮಾಡ್ತೀವಿ. ಫಸ್ಟ್ ಏನ್ ಗೊತ್ತಾ ಮೇಡಮ್, ಕಟ್ಟಡ ಡೆಮಾಲಿಷ್ ಮಾಡ್ಬೇಕಾದ್ರೆ AWPRDಗೆ ಅರ್ಜಿ ಬರೀಬೇಕು. ಅದು ಡೆಮಾಲಿಷ್ ಮಾಡ್ಬೋದು ಬಂದಿದ್ಯಾ ಅರ್ಜಿ ಆರ್ಡರ್ ಫಾಲೋ ಮಾಡಬೇಕು.
ಯಾಕಂತಂದ್ರೆ ನಾವು ಒಂದೇ ಕೆಲಸ ಇಲ್ಲ, ನಿಮ್ ಒಂದೇ ಕೆಲಸ ಇರ್ಬೇಕು. ತಾಲೂಕು ಲೆವೆಲ್ ಆಫೀಸರ್ಗೆ ಸಾವಿರಾರು ಕೆಲಸ ಇರ್ತವೆ. ನೀವು ಇನ್ನೊಂದ್ಸರಿ ಅರ್ಜಿ ತಗೊಂಡು ಸರ್ ಇದ್ರ ಬಗ್ಗೆ ಏನಾಗಿದೆ ಅಂತ ಒಂದ್ಸರಿ ಕೇಳಬೇಕು. ಕೇಳಿದಾಗ ಅವ್ರು ಒಂಚೂರು ಕೊಡ್ತಾರೆ. ಅವಾಗ ನಿಮ್ಗೆ ಏನಾದ್ರು ಫೆಸಿಲಿಟಿ ಕೊಡ್ತಾರೆ. ಒಂದು ಆರ್ಡರ್ ಕಾಪಿ ಇಸ್ಕೋಬೇಕು, ಬೇಕಾದ್ರೆ ಡಬಲಿಸ್ಟ್ ಮಾಡಿಸ್ಕೊಡೋಣ, ಸರಿನಾ? ಆರ್ಡರ್ ಕಾಪಿ ಬೇಕು. ಯಾವುದೇ ಗೌರ್ಮೆಂಟ್ ಬಿಲ್ಡಿಂಗ್ ಲಕ್ಷಾಂತರ ರೂಪಾಯಿ ಕೊಟ್ಟು ಕಟ್ಟಿರ್ತಾರೆ, ಅದನ್ನ ಹೊಡಿಬೇಕಾದ್ರೆ ಸಂಬಂಧಪಟ್ಟ ಎಡಬಲಿ ಕಡೆಯಿಂದ ಫುಲ್ ಆರ್ಡರ್ ಡೆಮಾಲಿಷನ್ ಆರ್ಡರ್ ತರಬೇಕು. ಆರ್ಡರ್ ತಗೊಂಡು ಕೊಡಿ, ಬೇಕಾದ್ರೆ ಡೆಮಾಲಿಷ್ ಮಾಡ್ಕೊಡ್ತೀವಿ ಪಂಚಾಯತ್ ಕಡೆ. ಇನ್ನೇನಪ್ಪ ಮಕ್ಕಳು, ಇನ್ನೇ ಸಮಸ್ಯೆ ಇದೆಯಾ? ಊರವ್ರ ಕಡೆಯಿಂದ ಆಗ್ಲಿ ಇಲ್ಲ ಇಲ್ಲಿ ಕಡೆಯಿಂದ ಆಗ್ಲಿ ಏನಾದ್ರು ಪ್ರಾಬ್ಲಮ್ಸ್ ಆಗಿದ್ರೆ ಹೇಳಿ ಧೈರ್ಯವಾಗಿ. ಊರು ಹೊರಗಡೆದಾಗಿರ್ಬೋದು ಇಲ್ಲ ಒಳಗಡೆದಾಗಿರ್ಬೇಕು, ಎರಡು ಯಾವ್ದ್ರಲ್ಲಿ ಯಾವ್ದು ಬೇಕಾದ್ರೆ ಹೇಳಿ. ನಿಮ್ಗೆ ಏನೋ ತೊಂದರೆ ಕೊಟ್ಟು ನಿಮ್ಗೆ ಏನಾದ್ರು ಅದು ಏನಾದ್ರು ಮೇಡಮ್ ಹೇಳಿದಾಗ ಯಾವ ತರ ಏನಾದ್ರು ಹರಾಸ್ಮೆಂಟ್ ಆದ್ರೆ ಆ ತರ ಪ್ರಾಬ್ಲಮ್ಸ್ ಆದ್ರೆ ಡೈರೆಕ್ಟ್ ಆಗಿ ನನ್ಗೆ ಹೇಳಿ. ಸ್ಕೂಲಲ್ಲಾದ್ರೂ ಹೇಳಿ ಇಲ್ಲ ಹೊರಗಡೆ ಆದ್ರೂ ಹೇಳಿ. ಒಟ್ಟಲ್ಲಿ ನೀವು ಸೇಫರ್ ಸೈಡ್ ಇರಬೇಕು. ನಿಮ್ಗೆ ಯಾವ್ದೇ ತೊಂದರೆ ಆಗಿರ್ಬೇಕು, ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋದು ನಮ್ ಜವಾಬ್ದಾರಿ, ಸರಿನಾ? ಮಕ್ಕಳ ರಕ್ಷಣಾ ಅಧಿಕಾರಿ ನಾನೇ. ಅದಕ್ಕೋಸ್ಕರ ಪದೇ ಹೇಳ್ತಿದ್ದೀನಿ, ನಿಮ್ಗೇನೋ ತೊಂದರೆ ಇದೆ ಹೇಳಿ ಅಂತ, ಅಷ್ಟೇನಾ? ಒಟ್ಟ ಚೆನ್ನಾಗಿ ಮಾತ್ರ ಓದ್ಬೇಕು. ಓದಿಲ್ಲ ಅಂತಂದ್ರೆ ನಿಮ್ ಮೇಡಮ್ ಬಿಟ್ರು ನಾನಂತೂ ಬಿಡೋದಿಲ್ಲ. 40 ಮಕ್ಕಳು ಮಾಡ್ಬೇಕು ಮುಂದೆ ಸರ್. ಈಗ ಅದು ಏನ್ಕೋತ ಅಧ್ಯಕ್ಷರೇ, ನೀವು ಪ್ಲಾನ್ ಮಾಡ್ಕೋಬೇಕು, ಸರಿನಾ? ಟೀಚರ್ಸ್ ಎಲ್ಲ ಹೆಂಗಸ್ಟರ್ ಇದಾರೆ, ನಾನು ನೋಡ್ದಂಗೆ ಇವ್ರು ಯಾರು ಏನು ಆತರ ಚೆನ್ನಾಗಿ ಕೆಲಸ ಮಾಡೋರು ಇದಾರೆ. ಸೊ ಅದಕ್ಕೋಸ್ಕರ ಅವ್ರ ಜೊತೆ ನೀವು ಕೈ ಜೋಡಿಸಿದ್ರೆ ಸ್ಪೆಷಲ್ ಕ್ಲಾಸ್ ಹಾಕೊಂಡು ಸ್ಟ್ರೆಂತ್ ಮಾಡ್ತಾರೆ. ಸ್ವಲ್ಪ ದಾಖಲಾತಿ ಆಂದೋಲನ ಮಾಡಿ ಆತರ ಮಾಡಿದಾಗ ನಮ್ಮನ್ನು ಒಂದ್ಸಲ ಕರೀರಿ, ಸರಿ? ನಾನು ಬರ್ತೀನಿ. ಒಂದ್ಸಲ ಎಲ್ಲ ಸೇರ್ಕೊಂಡು ಓದ್ಸಲ್ ಮಾಡಿದಾಗ ಏನ್ ಮಾಡಿದ್ರು ಅರ್ಧ ಖಾಸಗಿ ಅವ್ರು ಏನ್ ಮಾಡಿದ್ರು ಒಂದು 9,000 ಅಮೌಂಟ್ ಕಟ್ಸ್ಕೊಂಡ್ರು ಇವ್ರ ಮಕ್ಕಳ ಕೈಲಿ. ಅದಕ್ಕೆ ನಾವೇ ಫಸ್ಟ್ ಸ್ಟಾರ್ಟ್ ಮಾಡೋಣ, ಸರಿನಾ? ಆಲ್ರೆಡಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ದಾಖಲಾತಿ ಪ್ರಾರಂಭ ಅಂತ ದೊಡ್ಡ ಪೋಸ್ಟ್ ಗಳನ್ನ ಕೊಟ್ಟು ಪೋಸ್ಟ್ಗಳಲ್ಲಿ ಪ್ರಯತ್ನ ಮಾಡ್ತಿದೀವಿ. ನಾವೇನ್ ಮಾಡ್ತಿದೀವಿ, ಈಗ ಎಕ್ಸಾಮ್ ಇದೆ ಅಂತ ಅದ್ರ ಬಗ್ಗೆ ಪ್ರಿಪರೇಷನ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಿದ್ರೆ ಬೇರೆ ಟೈಮಲ್ಲಿ ಶನಿವಾರ ಟೈಮಲ್ಲಿ ಒಂದು ರೌಂಡ್ ಮಕ್ಕಳು ಕರ್ಕೊಂಡು ಒಂದು ಜಾಥಾ ಹೋಗಿ ಊರಲ್ಲಿ, ಸರಿನಾ? ಜಾಥಾ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮನೆಗೂ ಭೇಟಿ ಕೊಟ್ಟು ಸ್ವಲ್ಪ ಮಕ್ಕಳು ಯಾರಿರ್ತಾರೋ ಫಸ್ಟ್ ಆಫ್ ಆಲ್ ಅಂಗನವಾಡಿಯವ್ರು ಕರೀಲಿ. ಅಂಗನವಾಡಿ ಗೊತ್ತಿರ್ತದೆ ಏನಂತ, ಯಾವ ಮಕ್ಕಳು ಸ್ಕೂಲ್ ಬರ್ತಾರೆ ಅಂತ ಅವ್ರ ಹತ್ರ ಮಾಹಿತಿ ಇರ್ತದೆ. ಆ ಪೇರೆಂಟ್ಸ್ ಅನ್ನ ಕರ್ಕೊಂಡ್ ಬಂದ್ಬಿಟ್ಟು STMs ನೀವು ನೋಡ್ಬಿಟ್ಟು ಮೋಟಿವೇಶನ್ ಮಾಡಿ, ಸರಿನಾ? ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತೀವಿ ಅಂತಂದ್ರೆ ಎಲ್ಲ ಸೇರಿಸ್ತಾರೆ. ನಮ್ ಗೌರ್ಮೆಂಟ್ ಸ್ಕೂಲಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಯಾವ್ದು ಕಡಿಮೆ ಆಗಿದೆ, ಅದಕ್ಕೋಸ್ಕರ ಪ್ರೈವೇಟ್ ಕಡೆ ಹೋಗೋಕೆ ಮನಸ್ಸು ಮಾಡ್ಬಿಟ್ಟವ್ರೆ. ಅದಕ್ಕೆ ಟೀಚರ್ಸ್ ಅಲ್ಲಿ ನೀವು ಯಾವ್ದೇ ಕಾರಣಕ್ಕೂ ಬಿಡಬಾರ್ದು. ಯಾಕಂದ್ರೆ ನಿಮ್ಗಿನ್ನ ಅವ್ರು ಯಾವುದ್ರಲ್ಲೂ ಜಾಸ್ತಿ ಇಲ್ಲ, ನಾನ್ ನೋಡಿದಾಗೆ ಯಾವ್ದ್ರಲ್ಲೂ ಜಾಸ್ತಿ ಇಲ್ಲ ಅವ್ರು. ಅದಕ್ಕೋಸ್ಕರ ನೀವಿರೋದ್ರಿಂದ ನೀವು ಮನಸ್ಸು ಮಾಡಿದ್ರೆ ಗ್ಯಾರಂಟಿ ಸ್ಟೇಟ್ ಮಾಡ್ಬೋದು. ಈಗ ಇಷ್ಟು ಟಾರ್ಗೆಟ್ ಎಷ್ಟು ಮಾಡ್ಕೊಂಡಿದ್ದೀರಾ? ಅಲ್ಲ ನಿಮ್ ಟಾರ್ಗೆಟ್ ಸ್ಕೂಲ್ ಟಾರ್ಗೆಟ್ ಎಷ್ಟು ಮಾಡ್ಕೊಂಡಿದ್ದೀರಾ? ಎಷ್ಟು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಎಲ್ಲ ಟೋಟಲ್ ಆಫ್ ಸ್ಟ್ರೆಂತ್ ಹಾಸ್ಟೆಲ್ ಕಡೆ ಮನ್ಸು ಮಾಡ್ತಾರೆ. ಯಾಕಂದ್ರೆ ಮುರಾರ್ಜಿಗೋ ಇಲ್ಲ ನವೋದಯಗೋ ಮಕ್ಕಳು ಸೆಲೆಕ್ಷನ್ ಆದ್ರೆ ಈ ಸಮಸ್ಯೆ ಆಗಲ್ಲ, ಓದ್ಲಿ. ಯಾಕಂದ್ರೆ ಇದಕ್ಕಿಂತ ಚೆನ್ನಾಗಿದೆ ಎಜುಕೇಶನ್. ಮೇಡಮ್ ನಾನು ಏನ್ ಹೇಳ್ತೀರಲ್ಲ, ನಮಗೋಸ್ಕರ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ಅದೇ ಮುರಾರ್ಜಿಗೋ ಇಲ್ಲ ನವೋದಯಕ್ಕೋ ಇಲ್ಲಾಂತಂದ್ರೆ ಆದರ್ಶಕ್ಕೋ ಏನಾದ್ರು ಮಕ್ಕಳು ಸೆಲೆಕ್ಷನ್ ಆದ್ರೆ ದಯವಿಟ್ಟು ಸೇರಿಸಿ, ಏನ್ ಸಮಸ್ಯೆ ಆಗಲ್ಲ. ಬಟ್ ಮಕ್ಕಳ ಎಜುಕೇಶನ್ ಸಿಸ್ಟಮ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ. ಬಟ್ 1ನೇ ಕ್ಲಾಸ್ ಇದೆಯಲ್ಲ ತಗೊಂಡು ಸೇರಿಸಿ, 5ನೇ ಕ್ಲಾಸ್ ವರೆಗೂ ಇಲ್ಲೇ ಓದಿಸಿ. 5ನೇ ಕ್ಲಾಸ್ ಅಲ್ಲಿ ಮುರಾರ್ಜಿ ದೇಸಾಯೋ ಇಲ್ಲ ಕಿತ್ತೂರು ರಂಗಸೇನಮ್ಮನೋ ಇಲ್ಲ ಯಾವ್ದಾದ್ರು ಆದರ್ಶ ಸ್ಕೂಲ್ಗೋ ನವೋದಯ ಸ್ಕೂಲ್ಗೆ ಎಕ್ಸಾಮ್ ಬರ್ಸಿ, ಪಾಸ್ ಆದ್ರೆ ಸೇರಿಸಿ, ಸರಿನಾ? 1ನೇ ಕ್ಲಾಸ್ ಇಂದ 5ನೇ ಕ್ಲಾಸ್ ವರೆಗೂ ನಿಮ್ಗೆ 5 ಲಕ್ಷ ದುಡ್ಡು ಉಳಿತದೆ. 5ನೇ ಕ್ಲಾಸ್ ಆದ್ಮೇಲೆ ಅದೇ ಫೀಸ್ಗೆ ಗೌರ್ಮೆಂಟ್ ಅವರು ಮತ್ತೆ ಸೂಪರ್ ಆಗಿರ್ತಕ್ಕ ಎಜುಕೇಶನ್ ಕೊಡ್ತಾರೆ. ನೀವು 1ನೇ ಕ್ಲಾಸ್ ತಗೊಂಡೋಗ ಯಾಕೆ ಹಾಕಿ ಸುಮ್ಮನೆ ದುಡ್ಡಾಡ್ ಮಾಡ್ಕೊಡ್ತೀರಾ? 1ನೇ ಕ್ಲಾಸ್ ಅಡ್ಮಿಷನ್ ಇಲ್ಲೇ ಮಾಡಿ. 5ನೇ ಕ್ಲಾಸ್ ಚೆನ್ನಾಗಿ ಓದ್ರಿ ಮಕ್ಕಳು. 5ನೇ ಕ್ಲಾಸ್ ಕಾಂಪಿಟೇಷನ್ ಎಕ್ಸಾಮ್ ಬರ್ಸಿ, ಆ ಮಕ್ಕಳು ಸೆಲೆಕ್ಷನ್ ಆದ್ರೆ ಕಳಿಸಿ, ಸರಿನಾ? ಅದಕ್ಕೋಸ್ಕರನೇ ನೀವು ಅಷ್ಟೇನೆ ನಿಮ್ಗೆಲ್ಲ ಮುಂದೆ ಮೇಡಮ್ ಅವರೆಲ್ಲ ಹೇಳಿದಾರ ಆದರ್ಶ ಸ್ಕೂಲ್ ಮುರಾರ್ಜಿ ಸ್ಕೂಲ್ ಎಕ್ಸಾಮ್ ಎಲ್ಲ ಬರ್ದಿದ್ದೀರ ಏನಾದ್ರು ಸರಿ? ಯಾವಾಗಿತ್ತು ಎಕ್ಸಾಮು? ಫೆಬ್ರವರಿ ನವೋದಯ ಆಗಿಲ್ವಾ? ನವೋದಯ ಇನ್ನು ಮೊರಾರ್ಜಿ ಮತ್ತೆ ಕಿತ್ತೂರು ರಂಗಸೇನ ಅಪ್ಲಿಕೇಶನ್ಸ್ ಹಾಕಿ. ಯಾಕಂದ್ರೆ ಮಕ್ಕಳ ಮನಸ್ಸಲ್ಲಿ ಕಾಂಪಿಟೇಟಿವ್ ಮೈಂಡ್ ಬರ್ಬೇಕು. ಯಾಕಂದ್ರೆ ಪಾಸ್ ಆಗ್ಲೇ ಭಯ ಆಗ್ಲಿ. ನಾನೊಂದು ಎಕ್ಸಾಮ್ 5 ವರ್ಷಕ್ಕೆ ನಾನೊಂದು ಎಕ್ಸಾಮ್ ಬರ್ದೆ, ಒಂದು ಸ್ಟೇಟ್ ಲೆವೆಲ್ ಎಕ್ಸಾಮ್ ಬರ್ದೆ ಅಂತ ಮಕ್ಕಳಿಗೆ ಒಂದು ಕಾನ್ಫಿಡೆಂಟ್ ಇರಬೇಕು. ಎಕ್ಸಾಮ್ಸ್ ಗೆ ಪ್ರಿಪೇರ್ ಮಾಡಿ, ಸರಿನಾ? ನೀವು ಸ್ವಲ್ಪ ಸ್ಪೆಷಲ್ ಕ್ಲಾಸ್ ಒಂದು ಅರ್ಧ ಗಂಟೆ ಟೀಚ್ ಮಾಡಿ, ಅದು ಸಂಬಂಧಪಟ್ಟಂತೆ. ಅಲ್ಲ ನಾನು ಹೇಳ್ತಿರೋದು ಮಾಮೂಲಿ ಕ್ಲಾಸ್ ಅಲ್ಲ. ಸೊ CET ಸಂಬಂಧಪಟ್ಟಂತೆ ನೀವು CET ಬರೆದಿರೋದ್ರಿಂದ ನಿಮ್ಗೆ ಐಡಿಯಾ ಇದೆ.
ನೀವೇ ಕಲ್ಸ್ಬಿಟ್ಟು ಕೂರಿಸಿ ಪಾಠ ಮಾಡಿ ಮಕ್ಕಳಿಗೆ. ಅದು ಒಂದು ಬುಕ್ ಇದೆಯಲ್ಲ ನವೋದಯ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅಂತ, ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ. ಇರ್ಲಿ ನಮ್ಮ ಮಕ್ಕಳೇ ಅಲ್ವಾ, ಅವರಿಂದ ನಾವು ಅನ್ನ ತಿಂತಾ ಇದೀವಿ, ಒಂದಷ್ಟು ಇರ್ಲಿ ಮಕ್ಕಳಿಗೋಸ್ಕರ ನಮ್ಮ ಒಂದು ಶ್ರಮ, ಸರಿನಾ? ಒಂದಷ್ಟೆಲ್ಲ ಮಕ್ಕಳು ಸೇರ್ಕೊಂಡು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನಮ್ಮ ಮಗು ಯಾವ್ದೋ ಒಂದು ನವೋದಯ ಓದ್ತಿದ್ದೀನಿ ಅಂದ್ರೆ ಎಷ್ಟು ಖುಷಿ ಹೇಳಿ. ನವೋದಯದಲ್ಲಿರ್ತಕ್ಕಂಥ ಮಗು ಓದ್ತಾ ಇದೆ ಅಂತಂದ್ರೆ ಫುಲ್, ಅಂದ್ರೆ ಆ ಟೀಚರ್ ಸಿಕ್ಕಾಪಟ್ಟಿ ಚೆನ್ನಾಗವ್ರೆ ಅಂತ ಅರ್ಥ. ಮಗು ಓದ್ತಾ ಇದೆ ಅಂದ್ರೆ ಅದು ಪಾಠ ಮಾಡ್ತಕ್ಕಂಥ ಟೀಚರ್ಸ್ ಸಿಕ್ಕಾಪಟ್ಟಿ ಇಂಟೆಲಿಜೆಂಟ್ ಅಂತ. ಆತರ ಪ್ರಿಪೇರ್ ಮಾಡಿ 1-2 ಸೇರಿಸಿ ಒಳ್ಳೇದಾಗ್ಲಿ, ಅವ್ರ ಭವಿಷ್ಯ ಚೆನ್ನಾಗಿ. ಯಾಕಂದ್ರೆ ಪಾಪ ಇನ್ನ ಪ್ರಪಂಚ ವಿಶಾಲವಾಗಿದೆ, ಅವ್ರು ಗೊತ್ತಿಲ್ಲ ಮಕ್ಕಳಿಗೆ, ಅದಕ್ಕೆ ತೋರಿಸ್ಬೇಕು ಪ್ರಪಂಚ ನಾವು. ಅದೇ ಅಮ್ಮ ಎಷ್ಟು ಜನ ಇದ್ರೆ ಈಗ 5ನೇ ಕ್ಲಾಸ್ ಅವರು ಕೈ ತಿನ್ನೋಣ. 6 ಮಕ್ಕಳಿದ್ದಾರೆ, ಅವ್ರು ಎಲ್ಲ ಚುಟಿ ಹಾಕಿದ್ದಾರೆ, ಎಲ್ಲ ಪಾಠ ಮಾಡ್ತಿದ್ರೆ ಸಕಾಲಾಗಿ ಸಿಟಿ ಬರ್ತಾ ಇದ್ರು ಅನ್ಸುತ್ತೆ. ಬರ್ದಿದ್ದೀರಪ್ಪ, ಏನಾದ್ರು ಬಂದಿದೆ ಮಾರ್ಕ್ಸ್? ಯಾವ ತರ ವರ್ಷ ನೋಡ್ಕೊಂಡಿದ್ದೀರಾ ಆನ್ಸರ್ಸ್? 50 ಮೇಲೆ ಎಷ್ಟು ಜನ ಬಂದಿದೆ ಕೈ ತಿನ್ನೋಣ? ನವೋದಯ 50 ಮೇಲೆ ಎಷ್ಟಿದೆ ನಿಂದು? ನೀನ್ ಸೆಲೆಕ್ಷನ್ ಆಗ್ಬಿಡ್ತೀವಿ. ಗ್ಯಾರಂಟಿ ಸೆಲೆಕ್ಷನ್ ಆಗ್ಬಿಡ್ತೀವಿ. 90+ ಹೊಡಿದಿದ್ರೆ ಸೆಲೆಕ್ಷನ್ ಆಗ್ಬಿಡ್ತೀವಿ. ಕುಮಾರ್ ಮಾಡ್ಲಾ? ಪರವಾಗಿಲ್ಲ, ನಿಮ್ಮ ಅಪ್ಪ ಊರೂರು ಕೆಲಸ ಮಾಡಿದ್ರೆ ಸಾಕಾಗೋಯ್ತು ಬಿಡವ. ಇಲ್ಲ 90+ ಅಂತಂದ್ರೆ ಏನಿಲ್ಲ ಸಮಸ್ಯೆ ಇಲ್ಲ. ಕ್ಯಾಸ್ಟ್ ಯಾವ್ದು ಇಲ್ಲ ಎಲ್ಲ ಬಿಟ್ಟು, ಬಟ್ ಕ್ಯಾಸ್ಟ್ ಇದ್ರೆ 50+, 60+ ಸಿಕ್ಬಿಡೋದು. ಬಟ್ 90 ಇರೋದ್ರಿಂದ ನೋಡ್ಕೊಂಡಿದ್ಯಾ? ಟೀಚರ್ಸ್ ಕಡೆ ತೋರಿಸ್ಬೇಕು, ನೀನಾಗಿ ನೋಡೋದಾಗಲ್ಲ, ಟೀಚರ್ಸ್ ತಗೊಂಡ್ಬರ್ಬೇಕು. ನಾನು ಇಷ್ಟು ಬರ್ದಿದ್ದೀನಿ ಮೇಡಮ್, ಈ ಕ್ವಶನ್ ಈ ಉತ್ತರ ಬರ್ದಿದ್ದೀನಿ ಕರೆಕ್ಟ್ ಇದೆಯಾ ಅಂತ ಆನ್ಸರ್ ಪೇಪರ್ ಕ್ವಶನ್ ತಗೊಂಡು ಕೊಡೋ ಟೀಚರ್ಸ್ಗೆ ಅವರು ವ್ಯಾಲ್ಯೂಯೇಷನ್ ಮಾಡ್ಕೊಡ್ತಾರೆ. ಗುಡ್ ಲಕ್, ಚೆನ್ನಾಗಿ ಓದು. ಸರ್ ಹೇಳ್ತಾ ಇದ್ದೀನಿ, ಖಾಸಗಿ ಓದಿರ್ತಕ್ಕಂಥವ್ರೆಲ್ಲ ಫುಲ್ಲು ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡ್ಕೊಂಡು ಮಠ ಇದ್ದಾರೆ. ಇಲ್ಲಿ ಕೆಲವು ಓದ್ತಕ್ಕಂಥವ್ರ ಮಕ್ಕಳೇ ಐಎಎಸ್ ಆಫೀಸರ್ ಆಗೋದು. ಬಹುಶಃ ಇಲ್ಲೇ ಉಳ್ಬೋದು. ಅದಕ್ಕೆ ಮಕ್ಕಳು ಎಫೆಕ್ಟ್ ಆಗ್ತಾ ಇಲ್ಲ ಜಾಸ್ತಿ. ಮಕ್ಕಳು ಮೊಬೈಲ್ ಗಿಬೈಲ್ ನೋಡೋದೆಲ್ಲ ಬಿಟ್ಬಿಡ್ಬೇಕು. ಮೊಬೈಲು ಟಿವಿ ಗೊತ್ತು ನನಗೆ, ಮೊಬೈಲು ಟಿವಿ ನೋಡೋದೆಲ್ಲ ಬಿಟ್ಬಿಡ್ಬೇಕು, ನೋಡ್ಬೇಕಷ್ಟೇ. ಅದೇ ನಿಮ್ಗೆ ಅದೇ ಹೇಳ್ತಿರೋದು. ಏನ್ ಗೊತ್ತಾ, ಸಿಂಪಲ್ ನೋಡಪ್ಪ, ಮಕ್ಕಳು ಬುಕ್ ಬಿಟ್ಟರೆ ಮೊಬೈಲ್ ಗಿಬೈಲ್ ನೋಡಬಾರ್ದು. ಮೊಬೈಲ್ ಅಲ್ಲಿ ಏನು ಕೆಲಸ ಇಲ್ಲ, ಅದೇನಾ? ಮೊಬೈಲ್ ಅಲ್ಲಿ ಏನು ಕೆಲಸ ಇಲ್ಲ. ಪುಸ್ತಕನೇ ನಮ್ಗೆ ನಾಳೆ ಬೆಳಿಗ್ಗೆ ಅನ್ನ ಹಾಕೋದು. ಯಾವತ್ತು ಪುಸ್ತಕ ನೋಡ್ತೀವಿ, ಪುಸ್ತಕ ನಾಳೆ ಬೆಳಿಗ್ಗೆ ನಮ್ಮ ನೋಡ್ತದೆ. ಇವತ್ತು ಮೊಬೈಲ್ ನೋಡ್ತದ, ನಾಳೆ ಬೆಳಿಗ್ಗೆ ನಿಮ್ಮನ್ನು ಮೊಬೈಲ್ ನೋಡ್ತದೆ. ಎಲ್ಲ ಹೇಳೋ ಬೀದಿಯಲ್ಲೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಫುಲ್ಲು ಬೀದಿ ಬದಿಯಲ್ಲಿ, ಹಂಗಾಗುತ್ತೆ. ಜನ ಕರ ಮೇಯಿಸ್ತಿರೋದು, ಇಲ್ಲ ಹೊಲ ಗದ್ದೆಯಲ್ಲಿ ಗೇಯ್ತಿರೋದು, ಅದು ನೋಡ್ತದೆ. ಅದಕ್ಕೋಸ್ಕರ ದಯವಿಟ್ಟು ಟಿವಿ ಮೊಬೈಲ್ ಎರಡೂ ಜಾಸ್ತಿ ನೋಡ್ಬಾರ್ದು. ಸುಮ್ಮನೆ ಎಂಟರ್ಟೈನ್ಮೆಂಟ್ಗೆ 1/2 ಗಂಟೆ 5 ಗಂಟೆ ನ್ಯೂಸ್ ನೋಡ್ಕೋಬೇಕು. ಅದು ಬಿಟ್ಬಿಟ್ರೆ ಯಾವ್ದೋ ರೀಲ್ಸ್ ಫಾಲ್ಸ್ ಅದು ಇದು ಬಂದದಲ್ಲ, ಅದನ್ನೆಲ್ಲ 24 ಗಂಟೆ ಹಾಕೊಂಡು ಚಚ್ಚಬಾರದು. ಪೇರೆಂಟ್ಸ್ ಅಷ್ಟೇ, ನೀವು ಮಕ್ಕಳಿಗೆ ಅರ್ಥ ಆಗೋ ತರ ಹೇಳಿ, ನಿಮ್ ಫೋನ್ಗಳನ್ನ ನೀವು ನೋಡಿ ಕಮ್ಮಿ ಮಾಡಿ. ಮಕ್ಕಳು ಬೇಕಾದ್ರೆ ಮಲಿಕೊಡ್ಬೇಕು, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳಿ, ಬೇಡ ಅಂತನಲ್ಲ. ಬಟ್ ಮಕ್ಕಳು ಮುಂದೆ ದಯವಿಟ್ಟು ಯಾರು ಸೀರಿಯಲ್ ಆಗಿ ಇನ್ನೊಂದಾಗ್ಲಿ ನೋಡ್ಬೇಡಿ. ಯಾಕಪ್ಪ ಅಂತಂದ್ರೆ ನಮ್ ಮಗುಗೆ ನಾವೇ ವಿಷಯ ಉಳಿಸ್ದಂಗೆ, ಸರಿನಾ? ಅಷ್ಟು ಸೋಷಿಯಲ್ ಮೀಡಿಯಾ ಭಾರಿ ಎಫೆಕ್ಟ್ ಆಗ್ಬಿಟ್ಟು ಎಜುಕೇಶನ್ ಮೇಲೆ ಎಲ್ಲ ಫುಲ್ ಕೊಲಾಪ್ಸ್ ಆಗ್ಬಿಡ್ತಾ ಇತ್ತು. ಅದಕ್ಕೆ ದಯವಿಟ್ಟು ನಾನು ಪೇರೆಂಟ್ಸ್ ಹೇಳೋದು ಅಷ್ಟೇನೆ, ಎಷ್ಟೇ ಕಷ್ಟ ಹೌದು, ಮೊಬೈಲ್ ಬಿಟ್ಟು ಇರಕ್ಕಾಗಲ್ಲ. ಹೆಂಗಸರು ಅಡಿಕ್ಟ್ ಆಗ್ಬಿಟ್ಟಿರ್ತೀರಾ, ಏನೋ ಮಾಡಕ್ ಆಗೋದಿಲ್ಲ. 7 ಗಂಟೆ ಸೀರಿಯಲ್ ಮಿಸ್ ಆಗ್ಬಿಡಿದ್ರೆ ಮೊಬೈಲ್ ಎಲ್ಲ ನೋಡ್ತೀರಾ, ನೋಡ್ಬೇಡಿ ತರ ಹೇಳಲ್ಲ. ನಿಮ್ದು ಇಷ್ಟೇ, ನೀವ್ ಯಾವ್ದು ಉದಾರ ಆಗೋದಿಲ್ಲ. ನಿಮ್ ಬಗ್ಗೆ ನನ್ನ ತಲೆ ಕೆಡ್ಸ್ಕೊಳಕಿಲ್ಲ. ನಾನು ಹೇಳ್ತಿರೋದು ನಿಮ್ ಮಕ್ಕಳು. ಅದಕ್ಕೋಸ್ಕರ ಯಾವ್ದೇ ಕಾರಣ ಮಕ್ಕಳು ಮತ್ತೆ ಹಠ ಮಾಡ್ತವೆ. ಹಠ ಮಾಡುವಾಗ ಹೊಡೆಯೋದು ಕಡಿಮೆ ಮಾಡಿ, ಮಕ್ಕಳಿಗೆ ಬುದ್ಧಿ ಜಾಸ್ತಿ ಇರ್ತದೆ. ಈಗ ಇರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಹೇಳ್ಬೇಕು, ನಿಮ್ ಕಷ್ಟ ಅರ್ಥ ಮಾಡ್ಬೇಕು. ನೋಡ್, ನಾನು ಬೆಳಗ್ಗೆಯಿಂದ ಗೇಯ್ತಾ ಇದ್ದೀನಿ, ನೋಡಿ ನನ್ನ ಕೈಗಳು ಈ ತರ ಮಾಡ್ಕೊಂಡ್ ಬರ್ತಾ ಇದೀನಿ, ನೋಡು ಇಲ್ಲ ಬಾ, ನನ್ನ ಜೊತೆ ಒಂದ್ ದಿವಸ ನಾನು ಕೂಲಿ ಮಾಡೋದ ನೀನ್ ನೋಡು ಬಾ ಅಂತ ಕರ್ಕೊಂಡು ಹೋಗಿ ಒಂದ್ ದಿವಸ ಕೂರ್ಸ್ಕೊಳ್ಳಿ. ಒಂದ್ ದಿವಸ ಸ್ಕೂಲ್ ಅವ್ರು ಪರವಾಗಿಲ್ಲ, ನಿಮ್ ಕಷ್ಟ ಅವ್ರು ನೋಡ್ಲಿ. ಆತರ ಅರ್ಥ ಮಾಡ್ಕೊಂಡು ಮಕ್ಕಳನ್ನ ಪರಿವರ್ತನೆ ಮಾಡ್ಬೇಕು. ಇರ್ತಕ್ಕಂಥ 1-2 ಮಕ್ಕಳು ಅಲ್ವಾ, ಅದಕ್ಕೋಸ್ಕರ ಅವರ ಒಂದು ಇದು ಕೂಡ ಇಂಪಾರ್ಟೆಂಟ್. ನಮ್ಗೆ ಹುಷಾರಾಗಿ ನೋಡ್ಕೊಂಡು ಮಕ್ಕಳನ್ನ ಓದೋ ಕಡೆ ಗಮನ ಹರಿಸ್ಬೇಕು, ಸರಿನಾ? ಮೇಡಮ್ ಮೇಡಮ್ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಎಲ್ಲವನ್ನು ವಿವರಿಸಿದ್ದಾರೆ. ಅದೇ ನಾನು ಹೇಳೋದಷ್ಟು, ಈ ಚಿಕ್ಕದ್ರಲ್ಲಿ ವಯಸ್ಸಿನಲ್ಲಿ ನೀವು ಎಲ್ಲ ಸಾಮಾಜಿಕ ಪರಿಶೋಧನೆ, ಸರ್ಕಾರ ಇವೆಲ್ಲ ಮಾಡ್ತಿರೋ ಉದ್ದೇಶ ಏನಂದ್ರೆ, ಮಕ್ಕಳು ಚೆನ್ನಾಗಿ ತಿಳ್ಕೊಳ್ಳಿ, ಸರಿ ತಪ್ಪು ಒಳ್ಳೆಯದು ಕೆಟ್ಟದ್ದು ನಿರ್ಧಾರ ಮಾಡೋ ಶಕ್ತಿ ಬರಲಿ, ಮತ್ತೆ ಉತ್ತಮ ಮೌಲ್ಯವನ್ನು ರೂಢಿಸ್ಕೊಳ್ಳಿ. ನೀವು ಆಸಕ್ತಿ
ಆಸಕ್ತಿ ಹೆಚ್ಚು ಈಗ ನೀವು ಪಡ್ಕೊಂಡ್ರೆ ಈಗಿನ 15 ವರ್ಷ ನೀವೇನ್ ಮಾಡ್ತೀರಿ, ನೆಕ್ಸ್ಟ್ 30-40 ವರ್ಷ ನಿಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಇವಾಗ ನೀವು ಕಷ್ಟಪಟ್ಟು ಓದಿಲ್ಲ ಅಂದ್ರೆ ಮುಂದಿನ ಭವಿಷ್ಯ ಕಷ್ಟ ಆಗುತ್ತೆ. ಅದನ್ನ ನೀವು ನಿಮ್ಮೂರುಗಳಲ್ಲೇ ನೋಡ್ತಾ ಇರ್ಬೋದು. ಯಾರೋ ಒಬ್ರು ಇವತ್ತಿನ ಸ್ಪರ್ಧಾ ಪ್ರಪಂಚದಲ್ಲಿ ಬಹಳ ಕಷ್ಟ ಇದೆ. ಕಾಂಪಿಟೇಟಿವ್ ಎಷ್ಟಿದೆ ಅಂದ್ರೆ ಅಷ್ಟು ನಂಬರ್ಸ್ ಇದಾರೆ. ಒಂದು 2-3 ಸೀಟ್ ಇಲ್ಲ ಅಂದ್ರೆ ಲಕ್ಷಾಂತರ ಜನ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟು ಮಾಡ್ಬೇಕು ಅಂದ್ರೆ ಚಿಕ್ಕದ್ರಿಂದನೇ ನೀವು ಉತ್ತಮ ಆದರ್ಶಗಳನ್ನ ಕೈಗೂಡಿಸ್ಕೋಬೇಕು, ಅಭ್ಯಾಸ ಮಾಡಬೇಕು. ಅದು ನಿಮ್ಗೆ ಇದೇ ಕೆಲಸ ಅದೇ ಕೆಲಸ ಅಂತಲ್ಲ, ಯಾವ ಕೆಲಸ ಮಾಡಿದ್ರು ನಿಮ್ಮ ಭವಿಷ್ಯದಲ್ಲಿ ಉನ್ನತವಾಗಿ ನೀವು ನಿಮ್ಮ ಜೀವನನ ಮಾಡ್ಬೋದು. ನಿಮ್ಮ ಪೋಷಕರನ್ನು ಚೆನ್ನಾಗಿ ನೋಡ್ಕೋಬಹುದು. ನೀವು ಕೂಡ ಸಂತೋಷವಾಗಿ ಆನಂದಮಯವಾಗಿ ನಿಮ್ಮ ಜೀವನ ಸಾಗಿಸ್ಬೋದು. ಅಷ್ಟು ಮಾಡ್ಲಿಕ್ಕೆ ನಿಮ್ಗೆ ಫಸ್ಟ್ ತಿಳುವಳಿಕೆ ಬೇಕು, ಜ್ಞಾನ ಬೇಕು. ಅದನ್ನು ಈಗ ಚಿಕ್ಕದ್ರಿಂದ ನೀವು ಏನು ಅಭ್ಯಾಸ ಮಾಡ್ತೀರಿ, ಏನು ಮೈಗೂಡಿಸ್ಕೊಳ್ತೀರಿ, ದೊಡ್ಡವರಾದ್ಮೇಲೂ ಅದೇ ಬರುತ್ತೆ. ಅದರಿಂದ ಈಗಿಂದಲೇ ಶಿಸ್ತು ಮತ್ತೆ ಓದುವಂಥದ್ದು, ಕಲಿಯುವಂಥದ್ದು ಇದನ್ನೆಲ್ಲ ಮಾಡಿದಾಗ ನಿಮ್ಮ ಭವಿಷ್ಯ ಚೆನ್ನಾಗಿ ಉಜ್ವಲವಾಗುತ್ತೆ. ಈ ರೀತಿ ನೀವು ನಿಮ್ಮದಾದ ಕೊಡುಗೆಯನ್ನು ಕೊಡಬೇಕು. ಸರ್ಕಾರ, ಪೋಷಕರು ಯಾರೇ ಒಂದು ಸಿಸ್ಟಮ್ ನಡೀತಾ ಇದೆ ಅಂದ್ರೆ ಅದೆಲ್ಲ ನಿಮ್ಗೋಸ್ಕರ ಮಾಡ್ತಾ ಇದೆ. ಇಷ್ಟೆಲ್ಲ ನಿಮ್ಗೋಸ್ಕರ ಮಾಡ್ತಾರೆ ಅಂದ್ರೆ ನೀವೇನ್ ಮಾಡ್ತೀರಿ ಅನ್ನೋದು ಮುಖ್ಯ. ಪ್ರತಿಯೊಬ್ಬರಿಗೂ ಟಾರ್ಗೆಟ್ ಕೊಟ್ಟಿರ್ತಾರೆ, ಟೀಚರ್ಸ್ಗೆ ಎಲ್ರಿಗೂ. ನೆಕ್ಸ್ಟ್ ಅವರು ನಿಮ್ಮ ಇಂಥವ್ರ ಟೀಚರು ಇಂಥ ಸ್ಕೂಲ್ ಓದಿದ್ದಾರೆ ಅನ್ನೋ ಹೆಮ್ಮೆ ಬರುವಂತ ಕೆಲಸ ಕಾರ್ಯಗಳನ್ನ ನೀವು ಮುಂದಕ್ಕೆ ಮಾಡಬೇಕು. ಅದರಿಂದ ಸಣ್ಣ ವಿಷಯಗಳಲ್ಲಿ ಸ್ಕೂಲ್ಗಳನ್ನ, ಕೃಷಿಗಳನ್ನ ತ್ಯಾಗ ಮಾಡಿ ನೀವು ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ಉನ್ನತವಾಗಿ ಹೋಗ್ಬೋದು. ನೀವು PUC ಮೇಲೆ ನೀವು ಏನೇ ಕಲಿತೀನಿ ಅಂದ್ರೂ ವಿಜ್ಞಾನ ಬೇಕಾಗುತ್ತೆ, ವಿಜ್ಞಾನ, ಗಣಿತ, ಇಂಗ್ಲಿಷ್ ಬೇಕಾಗುತ್ತೆ. ಅದು ಈಗಿಂದಲೇ ನೀವು ಅದರ ಹೆಚ್ಚು ಆಸಕ್ತಿ ಮಾಡಬೇಕು. ನಿಮಗೆ ಖುಷಿ ಕೊಡಬೇಕು, ನೀವು ಕಲ್ತಿದ್ದೀನಿ, ಬರ್ದಿದ್ದೀನಿ, ಮಾಡಿದ್ದೀನಿ ಅನ್ನೋದು ಬರಬೇಕು. ದಿನನಿತ್ಯ ಇಂಪ್ರೂವ್ಮೆಂಟ್ ಇರಬೇಕು. ದಿನನಿತ್ಯ ಇಂಪ್ರೂವ್ಮೆಂಟ್ ಬರ್ತಾ ಹೋದ್ರೆ ನಿಮ್ಗೆ ಖುಷಿ ಆಗುತ್ತೆ, ನಿಮ್ಗೂ ಕೂಡ ನೀವು ಉನ್ನತೀಕರಣ ಆಯ್ತದೆ ನಿಮ್ಮ ಜೀವನದಲ್ಲಿ. ಅದರಿಂದ ಉತ್ತಮವಾದ ಮೌಲ್ಯಗಳನ್ನ ಟೀಚರ್ಸು ಮಕ್ಕಳಲ್ಲಿ ಈಗಲೇ ಬಿತ್ತಿಸಿ ಅದು ನೆಕ್ಸ್ಟ್ ಸಮಾಜಕ್ಕೆ ಕೊಡುಗೆಯಾಗಿ ತಾವು ಒಂದಲ್ಲ ಒಂದು ರೀತಿ ಸಮಾಜಕ್ಕೆ ಕೊಡುಗೆ ಕೊಡಬೇಕು. ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ಇಷ್ಟೆಲ್ಲ ನೀವು ಸಮಯವನ್ನು 15-20 ವರ್ಷ ಸ್ಕೂಲಲ್ಲಿ ಕಳೀತಾ ಇದ್ದೀರಿ ಅಂದ್ರೆ ಸಮಯನೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಸರ್ಕಾರನೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಿ. ಇಷ್ಟೆಲ್ಲ ಮಾಡ್ತಾವೆ ಅಂದ್ಮೇಲೆ ನೀವು ಏನಾದ್ರು ಸಾಧಿಸುವಂತ ಒಂದು ಗುರಿನ ಈಗಲೇ ಇಟ್ಕೊಂಡು ಅದಕ್ಕೆ ಪ್ರಯತ್ನ, ಶ್ರಮನ ಪಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ. ಈ ರೀತಿ ಯಾರೊಬ್ರು ಇಬ್ರು ಹೇಳಿದಾಗ 1 ದಿನ 2 ದಿನ ಮೋಟಿವೇಶನ್ ಇರೋದಲ್ಲ, ನಿಮ್ಮಲ್ಲೇ ಅದ್ರ ಒಳಗಡೆ ಹುಟ್ಟಬೇಕು, ಬಿತ್ತಬೇಕು, ದಿನ ಒಂದೊಂದನ್ನ ಮಾಡ್ತಾ ಇರಬೇಕು. ಆವಾಗ ನೀವು ಜೀವನದಲ್ಲಿ ಸಫಲರಾಗ್ತೀರಿ. ನೀವೆಲ್ಲ ಜೀವನದಲ್ಲಿ ಸಫಲರಾಗ್ಲಿ ಅಂತ ಈ ಮೂಲಕ ಹೇಳ್ತಾ, ವೇದಿಕೆ ಮೇಲಿರೋ ಗಣ್ಯರು ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾಡ್ತಾರೆ.